ಆದಾಯದ ಮೂಲ ಅಂತಂದ್ರೇನೆ ಅದು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣ ಬಂದ್ರೇನೆ ವಿವಿಧ ಯೋಜನೆಗಳಿಗೆ ಅದನ್ನು ವಿನಿಯೋಗಿಸೋದಕ್ಕೆ ಉಪಯೋಗಿಸೋದಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ತೆರಿಗೆ ಕಟ್ಟಬೇಕಾದ ನಾವೇ ವಂಚನೆ ಮಾಡಿದ್ರೆ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು ಅನ್ನೋ ಹಾಗಾಗಿದೆ. ಅದರಲ್ಲಿ ಪ್ರತಿ ಬಾರಿ ಕೂಡ ತೆರಿಗೆಯನ್ನು ಸಂಗ್ರಹ ಮಾಡೋದಕ್ಕೆ ಸರ್ಕಸ್ ಮಾಡೋದು ಅಂತಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು. ಆದರೆ ಒಂದು ವಿಪರ್ಯಾಸ ಅಂತಂದರೆ ಸಣ್ಣ ಪುಟ್ಟ ಅಂಗಡಿ ಅಥವಾ ಸಣ್ಣ ಪುಟ್ಟ ಜನರನ್ನ ಬಿಟ್ಟು ಇಲ್ಲಿ ದೊಡ್ಡ ಕುಳಗಳು, ರಾಜಕಾರಣಿಗಳು, ಉದ್ಯಮಿಗಳು ಇಂತಹವರೇನೆ ತೆರಿಗೆಯನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ನಿಮಗೆ ಗೊತ್ತೇ ಇದೆ, ಮಂತ್ರಿಮಾಲ್ ಒಡೆತನದ ಒಂದು ಬಿಲ್ಡಿಂಗ್ನಿಂದ BBMPಗೆ ತೆರಿಗೆ ಬಾಕಿ ಇದೆ. ಅನೇಕ ಬಾರಿ ಸೀಸ್ ಮಾಡ್ತಾರೆ ಮತ್ತು ರಿಲೀಸ್ ಮಾಡ್ತಾರೆ. ಇದೇ ಆಗ್ತಾ ಇರುತ್ತೆ. ಇದರ ಜೊತೆಗೆ ಸರ್ಕಾರಿ ಕಟ್ಟಡಗಳು ಕೂಡ ಇದರಿಂದ ಹೊರತಾಗಿಲ್ಲ. ಪಾಲಿಕೆಗೆ ಸರಿಯಾದ ಸಂದರ್ಭದಲ್ಲಿ ತೆರಿಗೆ ಕೊಡ್ತಾ ಇಲ್ಲ. ಆದರೆ ಮತ್ತೊಂದು ವಿಷಾದನೀಯ ಸಂಗತಿ ಅಂದರೆ ಈ ಬಾರಿ ನಿರೀಕ್ಷೆ ಮಾಡಿದಷ್ಟು ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ. ಏನು ಕಾರಣ? ಯಾಕೆ? ಇವರಿಗೆ ತೆರಿಗೆ ಕಟ್ಟಿ ಅಂತ ಹೇಳೋದಕ್ಕೆ ಇನ್ನೇನು ಮೋಟಿವೇಶನ್ ಬೇಕು? ಇಂಥರದ ಅನೇಕ ವಿಚಾರಗಳಿದೆ. ಎಲ್ಲಿ ಹಾಗಾದರೆ BBMP ಕೂಡ ಎಡುತ್ತಾ ಇದೆ, ಸ್ಟ್ರಿಕ್ಟ್ ಆ್ಯಕ್ಷನ್ಸನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ವಾ? ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಯಾರ ಒತ್ತಡ ಕೇಳಿ ಬರ್ತಾ ಇದೆ? ಈ ಪ್ರಶ್ನೆಯನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಜನರ ಮುಂದೆ ಇಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಸಂಕಷ್ಟದಲ್ಲಿ BBMP, ತೆರಿಗೆ ಸಂಗ್ರಹದಲ್ಲಿ ಹಿನ್ನಡೆ. BBMPಗೆ ತೆರಿಗೆ ಸಂಗ್ರಹದಲ್ಲಿ ಹಿನ್ನಡೆಯಾಗಿದೆ. ಅದರಲ್ಲೂ ಕಳೆದ ಬಾರಿ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 50% ಕಡಿಮೆ ಆಗಿದೆ ಅಂತೆ. ಆಸ್ತಿ ತೆರಿಗೆ ಸಂಗ್ರಹ ಇಳಿಕೆಯಿಂದ ಸಂಕಷ್ಟ ಅನ್ನಂಗಾಗಿದೆ. ಅಗತ್ಯ ಸೌಕರ್ಯ ಒದಗಿಸೋದಕ್ಕೆ ಕಷ್ಟ ಅನ್ನಂಗಾಗ್ತಾ ಇದೆ. ಈ ಬಾರಿ 50% ಆಗಲಿಲ್ಲ ತೆರಿಗೆ ಸಂಗ್ರಹ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ 5% ರಿಯಾಯಿತಿ ಕೊಡ್ತಾರೆ, ಡಿಸ್ಕೌಂಟ್ ಆಫರ್ ಕೊಡ್ತಾರೆ. ಆದರೆ ಈ ಡಿಸ್ಕೌಂಟ್ ಆಫರ್ಗೂ ಕೇರ್ ಮಾಡ್ತಾ ಇಲ್ಲ ಜನ. ಹೀಗಾಗಿ ಏಪ್ರಿಲ್ನಲ್ಲಿ 40-45% ಸಂಗ್ರಹ ಆಗುತ್ತೆ. ಆದರೆ ಈ ಬಾರಿ ಜುಲೈ ಅಂತ್ಯದವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಪಾವತಿಗೆ ಮುಂದೆ ಬರ್ತಾ ಇಲ್ಲ ಮಾಲೀಕರು. ಯಾಕೆ? ಯಾವ ಕಾರಣಕ್ಕೆ? ವಸೂಲಿಗೆ ಚುನಾವಣೆಯ ಅಡ್ಡಿ ಏನಾದರೂ ಆಯ್ತಾ? ಈ ಒಂದು ನೆಪ ಕೂಡ ಹುಡುಕ್ತಾ ಇದ್ದಾರೆ. ಎಲೆಕ್ಷನ್ ಅಂತ. BBMP ನಿರ್ವಹಣೆಗೂ ಸಂಕಷ್ಟ ಅನ್ನಂಗಾಗಿದೆ. ಮುಂದೆ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿರೋದಿಲ್ಲ ಅನ್ನೋ ಪರಿಸ್ಥಿತಿ ಎದುರಾದರೂ ಕೂಡ ಯಾವುದೇ ಅಚ್ಚರಿ ಇಲ್ಲ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಈಗ ಈ ರೀತಿಯಾಗಿ ತೆರಿಗೆ ಸಮಸ್ಯೆ ಆಗತ್ತೆ ಅನ್ನೋದನ್ನ ಈ ಹಿಂದೆನೇ ಅರ್ಥ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಅಂತಾನೆ ಒಂದು ನಿರೀಕ್ಷಿತ ಗುರಿಯನ್ನ ಇಟ್ಕೊಂಡಿದ್ರು. ಆದರೆ ಈ ನಿರೀಕ್ಷಿತ ಗುರಿಯನ್ನ ಇಲ್ಲಿ ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ನಿರೀಕ್ಷಿತ ಗುರಿಯನ್ನ ಪೂರೈಸೋದಕ್ಕೆ? ಸೊ ಈಗಾಗಲೇ ನೋಡ್ತಾ ಇದ್ದೀವಿ ನಾವೀಗ ತೆರಿಗೆ ಅಂತ ಬಂದಾಗ BBMPಗೆ ಯಾವಾಗಲೂ ಕೂಡ ಇದೇ ರೀತಿಯಾಗಿ ಅರ್ಧದಷ್ಟು ಇಳಿಕೆ ಅನ್ನೋದಾಗಿರ್ಬೋದು, ಅಥವಾ ದೊಡ್ಡ ಮಾಲೀಕರುಗಳು, ದೊಡ್ಡ ಒಡೆತನದ ಕಟ್ಟಡಗಳ ಒಡೆತನದ ಮಾಲೀಕರು ಆಗಿರಬಹುದು, ಇವರು ಯಾರೂ ಕೂಡ ತೆರಿಗೆ ಕಟ್ಟುವಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಇವರೆಲ್ಲರೂ ಕೂಡ ಮುಂದೆ ಬರಬೇಕಾಗುತ್ತೆ. ಆದರೆ ಇಲ್ಲಿ ಆಗ್ತಾ ಇರೋದು ಏನು? ಯಾವ ಕಾರಣಕ್ಕೆ ತೆರಿಗೆ ಸಂಗ್ರಹದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ? ಯಾಕೆ ಹಿಂದೆ ಉಳಿದಿದೆ ಪಾಲಿಕೆ? ಯಾಕಂತಂದರೆ ಈಗಾಗಲೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆದಾಯ ಸಂಗ್ರಹದಲ್ಲಿ ಪಾಲಿಕೆ ಕಳಪೆ ಅನ್ನೋದನ್ನು ತೋರಿಸ್ತಾ ಇದೆ. ಸರ್ಕಾರ ನಿಗದಿ ಮಾಡಿದ್ದ ಗುರಿಯನ್ನು ಮುಟ್ಟುವಲ್ಲಿ BBMP ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಒಂದಷ್ಟು ಯೋಜನೆಗಳ ನಡುವೆ ಕೂಡ BBMPಗೆ ನಿರೀಕ್ಷಿತ ಮಟ್ಟದಲ್ಲಿ ಟ್ಯಾಕ್ಸನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಳೆದ ವರ್ಷಕ್ಕಿಂತಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಸಂಗ್ರಹ ಮಾಡೋದಲ್ಲಿ BBMP ಅಧಿಕಾರಿಗಳು ಹಿಂದುಳಿದಿದ್ದಾರೆ. ಹಾಗಾದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಖರ್ಚು ಎಲ್ಲಾಗ್ತಾ ಇದೆ? ಆರ್ಥಿಕ ವರ್ಷದ ಆರಂಭದಲ್ಲಿ ಅಂದರೆ 23-24ನೇ ಸಾಲಿನಲ್ಲೇನೆ 4,400 ಕೋಟಿ ಆದಾಯ ಸಂಗ್ರಹ ಮಾಡೋ ಗುರಿಯನ್ನು ಪಾಲಿಕೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ನೀಡಿತ್ತು. ಆದರೆ ಆರ್ಥಿಕ ವರ್ಷ ಮುಕ್ತಾಯದ ಹೊತ್ತಿಗೆ BBMP 3,900 ಕೋಟಿ ಅಷ್ಟೇ ತೆರಿಗೆಯನ್ನು ವಸೂಲಿ ಮಾಡುವಲ್ಲಿ ಯಶಸ್ವಿಯಾಯಿತು. ಇನ್ನೂ ಕೂಡ ವಿಸ್ತರಣೆಗೆ ಆಗ್ರಹ ವ್ಯಕ್ತ ಬಂದಿತ್ತು. ಅದೇ ರೀತಿಯಾಗಿ ವಿಸ್ತರಣೆ ಕೂಡ ಮಾಡಿದ್ದಾರೆ. ಆದರೆ ಕಳೆದ ಸಾಲಿನಲ್ಲಿ ತೆರಿಗೆ ಪಾವತಿಸದೆ ಕಳ್ಳಾಟ ಆಡ್ತಾ ಇದ್ದವರಿಗೆ OTS ಮೂಲಕ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ, OTS ಅಂತಂದರೆ ಅದಕ್ಕೂ ಕೂಡ ಅವಕಾಶ ನೀಡಿತ್ತು. ಆದರೆ ಈ OTSಗೂ ಮುಂದೆ ಬರಲಿಲ್ಲ ಯಾರೂ ಅನ್ನೋದನ್ನು ನೋಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ
ನಾಗರಿಕ ನಾಯಕ ಬಿಪ್ಯಾಕ್ ಸಂಸ್ಥೆ ವೀರಣ್ಣ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಇನ್ನು ಅದ್ರ ಜೊತೆಗೆ DR ಪ್ರಕಾಶ್ ಇದ್ದಾರೆ, ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಟನೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರಿದ್ದಾರೆ, ಚಿಂತಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಎಸ್, ನಾನು ವೀರಣ್ಣ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ವೀರಣ್ಣ ಅವ್ರು ನಿಜಕ್ಕೂ ವಿಪರ್ಯಾಸ ಅಂತ ಅನ್ಸುತ್ತೆ. ಅಂದರೆ ಕಳೆದ ಬಾರಿಗಿಂತಲೂ ಕಡಿಮೆ. ಇಲ್ಲಿ ಕಾರಣಗಳನ್ನು ಏನು ಬೇಕಾದರೂ ಕೊಡಬಹುದು. ಅಟ್ಲೀಸ್ಟು ನಾವು ಏನು ಹೇಳ್ತೀವಿ ಸರ್ವೇ ಸಾಮಾನ್ಯವಾಗಿ, ಈ ವರ್ಷ ಆಗಲಿಲ್ವಾ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನದಾಗಿ ತೆರಿಗೆ ಸಂಗ್ರಹ ಮಾಡೋಣ ಅನ್ನೋ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ಇಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ಸಂಗ್ರಹ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಸಂಗ್ರಹ ಮಾಡಬೇಕಾಗಿರೋದು ಯಾರ ಕಡೆಯಿಂದ, ಯಾರು ತೆರಿಗೆ ಇಲ್ಲಿ ಉಳಿಸ್ಕೊಂಡಿದ್ದಾರೆ, ಯಾರೋ ಬಡವರ ಅಥವಾ ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಕೊಂಡಿರೋರ, ಮಳಿಗೆಗಳನ್ನ ಇಟ್ಕೊಂಡಿರೋರ ಅಲ್ಲ, ದೊಡ್ಡ ದೊಡ್ಡ ಉದ್ಯಮಗಳನ್ನ ನಡೆಸೋರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿರೋರು, ಮಾಲ್ಗಳನ್ನ ಕಟ್ಟಿರೋರು, ಮಲ್ಟಿಪ್ಲೆಕ್ಸು, ಕಾಂಪ್ಲೆಕ್ಸು, ಜೊತೆಗೆ ಸರ್ಕಾರಿ ಕಟ್ಟಡಗಳಿಂದಲೂ ಕೂಡ ಪಾಲಿಕೆಗೆ ಟ್ಯಾಕ್ಸ್ ಬರಬೇಕು, ತೆರಿಗೆ ಬರಬೇಕು ಅನ್ನೋದು. ಏನು ಹೇಳ್ತೀರಿ ಇದಕ್ಕೆ? ಹೌದು ಮೇಡಮ್, ಈಗ ನಮ್ಮ BBMPಗೆ ಮುಖ್ಯವಾದ ಆದಾಯನೇ ಕರ ಮತ್ತು ತೆರಿಗೆ ಮತ್ತು ಕರ ಸಂಗ್ರಹ. ಇದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ 28 ಲಕ್ಷ ಪ್ರಾಪರ್ಟಿಗಳಿದ್ದಾವೆ. ಅದರಲ್ಲಿ ಸಾಕಷ್ಟು ಈಗ ರೆಸಿಡೆನ್ಷಿಯಲ್ ಏರಿಯಾಯಿಂದ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ನು ಸರಿಯಾದ ರೀತಿಯಲ್ಲೇ ಆಗುತ್ತೆ. ಆದರೆ ದೊಡ್ಡ ದೊಡ್ಡ ವಾಣಿಜ್ಯ ಸಂಕೀರ್ಣಗಳು, ತಾವು ಹೇಳಿದಾಗೆ ಏನು ಕಾಂಪ್ಲೆಕ್ಸ್ಗಳಿದ್ದಾವೆ, 16 ಕೋಟಿ ಏನು ಕಟ್ಟಬೇಕಾಗುತ್ತೆ ಅಂಥವ್ರೆ ಇವತ್ತು ಅದೆಲ್ಲನೂ ಕೂಡ ಬಲಾಢ್ಯರ ಕೈಯಲ್ಲಿ ಇದೆ. ಅಂಥವ್ರೆ ಕೂಡ ಇವತ್ತು ಆಸ್ತಿ ತೆರಿಗೆ ಕಟ್ಟೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಕುಂಠಿತ ಆಗಿದೆ. ನಂತರ ಇನ್ನೂ ಒಂದು ಕಾರಣ ಇರ್ಬೋದು. ಮೊದಲೆಲ್ಲನೂ 1 ತಿಂಗಳು ಮಾತ್ರ, ಅಂದರೆ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ತಿಂಗಳು ಅಥವಾ ಇನ್ನೊಂದು ತಿಂಗಳು ಮೇವರೆಗೂ ಮಾತ್ರ ಏನು 5% ರಿಬೇಟ್, ಟ್ಯಾಕ್ಸಲ್ಲಿ ರಿಬೇಟ್ ಕೊಡ್ತಾಯಿದ್ರು. ಈ ಬಾರಿ ಎಲೆಕ್ಷನ್ ಇರೋ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ, ಹೆಚ್ಚು ಮಾಡಿದ್ದಾರೆ. ಅಂದರೆ ಜುಲೈ ಅಂತ್ಯದವರೆಗೂ ಕೂಡ ಸಮಯಾವಕಾಶ ಕೊಟ್ಟಿದ್ದಾರೆ. ಆದ್ರಿಂದನೂ ಕೂಡ ಏನಾದರೂ ಕಮ್ಮಿ ಆಗಿರ್ಬೋದು ಅನ್ಸುತ್ತೆ. ಹೌದು, ಟೈಮ್ ಇದೆ. ಯಾಕಂದರೆ ಯಾರೇ ಆಗಲಿ ಮನುಷ್ಯರ ಒಂದು ಸಹಜ ಇರೋದು. ಯಾಕಂದರೆ ಲಾಸ್ಟ್ ಡೇಟ್ ಯಾವಾಗಿರುತ್ತೋ ಆವಾಗಲೇ ರಶ್ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಯಾಕಂದರೆ ಇನ್ನೂ ಕಾಲಾವಕಾಶ 2.5 ತಿಂಗಳಿಗಿಂತ ಹೆಚ್ಚಿರೋದ್ರಿಂದ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಆದರೂ ಕೂಡ ನಾನು ಬೆಂಗಳೂರಿಗೆ ನಾಗರಿಕರ ಮೇಲೆ ನಾನು ಕೂಡ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗ ಆಸ್ತಿ ತೆರಿಗೆಯನ್ನು ಕಟ್ಟಿದ್ರೆ ಕೂಡ ನಮ್ಮ BBMPಗೂ ಒಳ್ಳೆಯದಾಗುತ್ತೆ. ಮತ್ತು ಏನು ಮೂಲಭೂತ ಸೌಕರ್ಯಗಳು ಮಾಡಬೇಕಾಗುತ್ತೆ ಅದನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮಾಡೋದಕ್ಕೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈಗಾಗಲೇ ಮಳೆಗಾಲ ಶುರುವಾಗೋ ಇದರಲ್ಲಿದೆ, ಅಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು. ಅದೆಲ್ಲನೂ ಸಕಾಲಕ್ಕೆ ಮಾಡೋ ರೀತಿ ಆಗುತ್ತೆ. ನೋಡಿ, ಕಳೆದ ವರ್ಷ 4,400 ಕೋಟಿ ಆಸ್ತಿ ತೆರಿಗೆ ಗುರಿ ಇಟ್ಕೊಂಡಿದ್ರು. ಆದರೆ ಕಲೆಕ್ಷನ್ ಆಗಿದ್ದು 3,900 ಕೋಟಿ, 500 ಕೋಟಿ ಕಮ್ಮಿ ಆಯಿತು. ಇದಕ್ಕೆಲ್ಲ ಕಾರಣ ಹೀಗೇನೆ. ಈ ಸಾರಿ 6,000 ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹೌದು, ಬಟ್ ಆದ್ರೆ ಕಶ್ಯಪ್ ಈಗಲೇ ಆರ್ಥಿಕ ವರ್ಷದ ಮೊದಲೇ ಈ ರೀತಿ ಆದ್ರೆ ಖಂಡಿತ ಏನ್ ಕಳೆದ ವರ್ಷ ಆಗಿತ್ತೋ ಅದಕ್ಕಿಂತ ಕಮ್ಮಿ ಆಗೋದು ಇದರಿಂದ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಸರ್, ವರ್ಷದಿಂದ ವರ್ಷಕ್ಕೆ ಪಾಲಿಕೆ ಆದಾಯ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ಪಾಲಿಕೆ ಆದಾಯ ಜಾಸ್ತಿ ಕಾಣ್ತಾ ಇದ್ರು ಕೂಡ, ಅಂದರೆ ದಾಖಲಾಗ್ತಾ ಇರುವಂತಹ, ಅಂದರೆ ನಮೂದಾಗ್ತಾ ಇರುವಂತಹ ಖಾತೆಗಳಾಗಿರ್ಬೋದು, ವಾಣಿಜ್ಯ ವಹಿವಾಟುಗಳ ಸಂಖ್ಯೆಗಳಿಗೆ ಹೋಲಿಸ್ಕೊಂಡ್ರೆ ತೆರಿಗೆ ಸಂಗ್ರಹ ಅಂತ ಬಂದಾಗ ಬಹಳ ವಿಳಂಬ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ. ಇಲ್ಲಿ ಯಾರ ಇಚ್ಛಾಶಕ್ತಿ ಕೊರತೆ, ಅಧಿಕಾರಿಗಳು ಕಲೆಕ್ಷನ್ ಕರೆಕ್ಟಾಗಿ ಮಾಡ್ತಿಲ್ಲ ಅನ್ನೋದಾ, ಅಥವಾ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಇದನ್ನ ಕಟ್ಟೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು? ಮೇಡಮ್, ಈಗ ಕೆಂಪೇಗೌಡರ ಕನಸೇನಿತ್ತು, ಬೆಂಗಳೂರನ್ನ ಒಂದು ಸರಹದ್ದಿನೊಳಗೆ ನಿರ್ಮಾಣ ಮಾಡಿದ್ರು, ವಿಶೇಷ ಬೌಂಡ್ರಿ ಹಾಕಿ ಒಂದು ಸರಹದ್ದು ಮಾಡಿದ್ರು. ಇಟ್ ವಾಸ್ ಎ ವಂಡರ್ಫುಲ್ ಡ್ರೀಮ್ ಅಬೌಟ್ ಕೆಂಪೇಗೌಡರು. ತದನಂತರ ಬೆಳೀತಾ ಬೆಂಗಳೂರು ಈಗಿನ ಬೆಂಗಳೂರು 198 ವಾರ್ಡು, 28 ವಿಧಾನಸಭಾ ಕ್ಷೇತ್ರ, 3 ಲೋಕಸಭಾ ಕ್ಷೇತ್ರ. ಇಷ್ಟು ಇದ್ದರೂ ಕೂಡ ಬೆಂಗಳೂರು ನಾಗರಿಕರ ಬಗ್ಗೆ ನನ್ನದೇ ಅಭಿಪ್ರಾಯ ಇದೆ. ಬೇಜಾರು ಮಾಡ್ಕೋಬಾರ್ದು, ಇನ್ನು ಲೈವ್ನಲ್ಲಿ ಹೇಳ್ತೀನಿ ಅಂತ. ಫಿಟ್ ಫಾರ್ ನಥಿಂಗ್. ಬೆಂಗಳೂರು ನಗರ ನಾಯಕರು ಫಿಟ್ ಫಾರ್ ನಥಿಂಗ್. ಇವ್ರಿಗೆಲ್ಲ ಅನುಕೂಲ ಬೇಕು. ದಿ ನೀಡ್ ಆಲ್ ಫೆಸಿಲಿಟೀಸ್. ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಎಲ್ಲ ರೋಡ್ಗಳು ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿರಬೇಕು. ಟ್ಯಾಕ್ಸ್ ಮಾತ್ರ ಕಟ್ಟಬಾರ್ದು, ಓಟ್ ಹಾಕಬಾರ್ದು, ಜನಸಾಮಾನ್ಯ ಸಮಸ್ಯೆಗೆ ಸ್ಪಂದಿಸಬಾರ್ದು. BBMPಯ ಸರ್ಕಾರಿ ಯಾವುದೇ ಆದೇಶಗಳು ಕೂಡ ಅದನ್ನು ಅನುಷ್ಠಾನಕ್ಕೆ ತರಲೇಬಾರ್ದು. ಬೆಂಗಳೂರಿನವ್ರಿಗೆ ಇರತಕ್ಕಂಥ ಒಂದು ಶಾಪ ಇದು. ಬೇರೆ ನಗರಗಳು ನೋಡಿ, ಈಗ ಕಂಪೇರ್ ಟು ಬೆಂಗಳೂರು ಕಂಪೇರ್ ಮಾಡಿದಾಗ, ಇಡೀ ಇಂಡಿಯಾ ಪಾಪ್ಯುಲೇಟ್ ಕಂಪೇರ್ ಮಾಡಿದಾಗ ಡೆಲ್ಲಿ ಟೇಕ್ ಫಸ್ಟ್ ಪ್ಲೇಸ್. 1,400 ಸ್ಕ್ವೇರ್ ಫೀಟ್ ಏರಿಯಾ ತೊಗೊಳತ್ತದು ದ ಲಾರ್ಜೆಸ್ಟ್ ಸಿಟಿ ಇನ್ ದಿ ವರ್ಲ್ಡ್ ತೊಗೊಳುತ್ತೆ. ನೆಕ್ಸ್ಟ್ ಬೆಂಗಳೂರು 740
ಸ್ಕ್ವೇರ್ ಮೇಲೆ ಇರ್ತಕ್ಕಂಥ ಬೆಂಗಳೂರು. ಅದ ನಂತರ 1 2 3 4 5 ಅಂತಿದೆ. ಹಾಗಾದ್ರೆ ಸಮಸ್ಯೆ ಹುಟ್ಟೋದಿಲ್ಲ. ಬೆಂಗಳೂರು ಕವರ್ಸ್ ಅಂಡರ್ BBMP, BMRD, BMRCL. ರೈಟ್ ಸರ್? ಈ ಮೂರು ಏನಿದೆ ಇಲಾಖೆಗಳಿದೆಲ್ಲ ಮೋಸ್ಟ್ ಕರಪ್ಟೆಡ್ ಇಲಾಖೆಗಳು. ಎಲ್ಲೂ ಕೂಡ ಒಂದು ಇಚ್ಛಾಶಕ್ತಿ ಇಲ್ಲ. ಈಗ ನೋಡಿ, ಈ BBMP ಯಾವುದೇ ಹಗರಣಕ್ಕೆ ಕೂತ್ಕೊಳ್ಳಿ ನೀವು, ಹೋದ ತಕ್ಷಣ ಅದು ಟೌನ್ ಪ್ಲಾನಿಂಗ್ ಆಗ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ಬ ಬಂದಾಗ, ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾನೆ ಇಲ್ಲಿಗೆ ಬಂದ ಡ್ಯೂಟಿ ಜಾಪಿಗೆ ಬಂದಾಗ, ಅಥವಾ ರೆವಿನ್ಯೂ ಅಸಿಸ್ಟೆಂಟಾಗಿ ಸೇರಿಕೊಂಡು ಬಂದಾಗ, ಹಿ ವೋಂಟ್ ಗೋ ವಿತೌಟ್ ಹ್ಯಾವಿಂಗ್ ಎ ನೈಸ್ ಫ್ಲ್ಯಾಟ್ ಇನ್ ಬೆಂಗಳೂರು. ಒಂದು ಫ್ಲ್ಯಾಟ್ ಇಲ್ಲದೆ ಬೆಂಗಳೂರಿಲ್ಲ. ರೆವಿನ್ಯೂ ಕಲೆಕ್ಷನ್ ಮಾಡೋದು ಯಾರು? ರೆವಿನ್ಯೂ ಕಲೆಕ್ಷನ್ ಮಾಡೋದು ಯಾರು ಹೇಳಿ? ವಾಪಸ್ ಬನ್ನಿ. ಹಂಗೇನೆ BBMP ಒಳಗೆ ಬೇರೆ ಬೇರೆ ಇಲಾಖೆಗಳಿವೆ. ಏನೋ ಹೆಲ್ತ್ ಡಿಪಾರ್ಟ್ಮೆಂಟ್. ಇವತ್ತು ಯಾವ್ದಾರ ಹೋಟ್ಲು, ನೀವು ಯಾವ್ದಾರ ಹೋಟ್ಲು, ಒಳ್ಳೆ ಹೋಟ್ಲು ತೋರಿಸ್ತೀರಾ? ಕ್ಲೀನ್ ಹೈಜೆನಿಕ್ ವಾಟರ್ ವಿತ್ ವಾಟರ್ ಹೈಜೆನಿಕ್ ವಾಟರ್ ತೋರಿಸ್ತೀರಾ? ಹಾಗಾದರೆ BBMP ಏನು ಶಾಪ ಆಗಿದೆ? ಎಲ್ಲಿ ಕಾಡ್ತಾಯಿದೆ ಶಾಪ? ಸಿದ್ದರಾಮಯ್ಯ ಹೇಳಿದ್ರು 1,000 ಫೆಬ್ರವರಿ ಟೈಮಲ್ಲಿ ಫೆಬ್ರವರಿ 2024 ದಿನ 1,000 ಕೋಟಿನ ಸಂಗ್ರಹಣೆ ಮಾಡಬೇಕು ಅಂತ ಗುರಿ ಇಟ್ಕೊಂಡ್ರು. ಅದ್ರಾಗೆಲ್ಲ ಹಾಕಿದ್ರು ಮಸಾಲೆ ಗಿಸಾಲೆಲ್ಲ ಹಾಕಿ, ವೈಟ್ ಟ್ಯಾಪಿಂಗ್ ಇಷ್ಟು ಕೋಟಿ, ಅದು ಇಷ್ಟು ಕೋಟಿ, ಏನು ಟೋಟಲ್ ಆ ರೋಡ್ಗೆ ಇಷ್ಟು ಕೋಟಿ, ಈ ರೋಡ್ ಕಲೆಕ್ಷನ್ ಮಾಡೋಕ್ಕಿಲ್ಲ. ಆಮೇಲೆ ಟ್ಯಾಕ್ಸ್, ಆಮೇಲೆ ಇನ್ನೊಂದು ಏನಾಗಿದೆ, ನೀವು ಹೇಳಿದಾಗ ಆಗಲೇ ಒಂದು ಮಾತು ಹೇಳಿದ್ರಿ ನೀವು ಹೇಳಿದ್ದು ಬರೀ ಮಂತ್ರಿ ಬಗ್ಗೆನೇ. ಈ ಲಿಸ್ಟ್ ಪ್ರಕಾರ, ಲಿಸ್ಟ್ ಪ್ರಕಾರ ಹೋದಾಗ ಒಂದು ಎಕ್ಸಾಂಪಲ್ ತಗೊಂಡೆ ಅಷ್ಟೇ. ಅಲ್ಲಿ ಎಲ್ಲ ಬರೀ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು, ವಿಭಾಗದಲ್ಲಿ ಬನ್ನಿ. ಇದ್ರ ಜೊತೆಗೆ ಸರ್ಕಾರಿ ಸ್ವಾಮ್ಯದಲ್ಲಿರೋ ಕಟ್ಟಡಗಳು ಅವರು ಕೂಡ BBMP ತೆರಿಗೆ ಕಟ್ತಾರೆ. ವಿಭಾಗಕ್ಕೆ ಬಂದಾಗ ನೀವು ಮುಗಿಸ್ಬಿಡ್ತೀನಿ. ವಿಭಾಗಕ್ಕೆ ಬಂದಾಗ ಮಹದೇವಪುರ ವಲಯ, BBMP ವಲಯ ಬಂದಾಗ ಹತ್ತಿರ 1,500 ಕೋಟಿ ಕಲೆಕ್ಷನ್ ಇದೆ. ನೀವು ಏನು ಕಲೆಕ್ಷನ್ ಮಾಡ್ಕೊಳ್ದೆ, ಆದರೆ ಯಾವುದರ ಒತ್ತಾಸೆಗೆ, ಇಲ್ಲಿ ಏನು ಕರಪ್ಟ್ ಮಾಡಿಕೊಂಡು ಕೈ ಗಲೀಜು ಮಾಡಿಕೊಂಡು ಅಂಜಲ್ ತಿಂತಾ ಇದ್ದೀರಾ? ಇಲ್ಲ ಯಾವ್ದಾರ ಒಂದು ಬಲ್ಯಾಡ ಜನಗಳ ಇನ್ಫ್ಲೂಯೆನ್ಸ್ಗಳಾಗ್ತಾರೆ. ಹಾಗಾದ್ರೆ ತೆಗೆದುಬಿಡಿ, ಕರೆಂಟ್ ಕಟ್ ಮಾಡಿ, ವಾಟರ್ ಕಟ್ ಮಾಡಿ, ಸ್ಯಾನಿಟರಿ ಕಟ್ ಮಾಡಿ, ಸಾಕು. ಓಕೆ, ಫೈನ್, ಮಾತಾಡ್ತೀನಿ. ಪ್ರಕಾಶ್ ಸರ್, ನಿಜಕ್ಕೂ ಬೇಸರ ಅನ್ಸುತ್ತೆ. ಹೌದು, ನಾಗರಿಕರು ಅವ್ರದ್ದೇ ಆದಂತಹ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಬೆಂಗಳೂರಿಗೆ. ಯಾಕಂತಂದ್ರೆ ಇಷ್ಟು ಮುಂದುವರಿಯೋದಕ್ಕೆ ಇಲ್ಲಿನ ನಾಗರಿಕರು ಕೂಡ ಅಷ್ಟೇ ಕಾರಣ, ಬೆಂಗಳೂರು ಈ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ. ಬಟ್ ಆದರೆ ಸಮಸ್ಯೆಗಳು ಅಂತ ಬಂದಾಗ ಸರ್ಕಾರ ಬಗೆಹರಿಸಬೇಕು ಅಂತ ನಾವು ಕೇಳ್ತೀವಿ. ಕಸದ ಸಮಸ್ಯೆ ಆಗಬಾರ್ದು, ಒಂದು ದಿನ ಕಸ ಎತ್ತಲಿಲ್ಲ ಅಂತಂದ್ರೆ ಇಡೀ ಬೆಂಗಳೂರಲ್ಲಿ ವಾಸ ಮಾಡೋದಕ್ಕಾಗಲ್ಲ ಅನ್ನುವಂತಹ ವಿಷಯ, ಅದು ವಿಶ್ವದಾದ್ಯಂತ ಸದ್ದಾಗತ್ತೆ. ಆಯ್ತಾ, ನೀರಿನ ವಿಷಯ, ಕೆರೆ ವಿಷಯ. ಬಟ್ ಅದ್ರ ಜೊತೆಗೆ ನಾವು ಟ್ಯಾಕ್ಸೇ ಕಟ್ಟದೇನೆ ಬರೀ ಸರ್ಕಾರವನ್ನು ಕೂಡ ದೂಷಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ, ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರುವಂತಹ ನಾಗರಿಕರಿಗೂ ಕೆಟ್ಟ ಹೆಸರು ಬರೋ ಥರ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಉದ್ಯಮಿಗಳು. ರಾಜಕಾರಣಿಗಳ ಒಡೆತನದಲ್ಲಿರುವಂತಹ ಒಂದಷ್ಟು ಕಟ್ಟಡಗಳಿಂದ ಬರಬೇಕಾದ ಆದಾಯ ಬರ್ತಾ ಇಲ್ಲ ಅನ್ನೋದು. ಏನು ಹೇಳ್ತೀರಿ ಸರ್? ಖಂಡಿತವಾಗಿ ನೀವು ಹೇಳಿದ್ದು ಕರೆಕ್ಟು, ಸರ್ ಹೇಳಿದ್ದು ರೈಟು. ಏನಂತಂದರೆ ಅದು ಕೆಲವು ವರ್ಷಗಳ ಹಿಂದೆ ನಡೀತಾ ಇದ್ದಿದ್ದು ಅವ್ರು ಹೇಳಿದ್ದು. ಇವಾಗ 2008ರಿಂದ SAS ಮ್ಯಾಂಡೇಟ್ರಿ ಮಾಡಿದ ಮೇಲೆ ರೆಸಿಡೆಂಟ್, ದಟ್ ಇಸ್ ಪ್ರಾಪರ್ಟಿ ಓನರ್ಸ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಜಿನೈನ್ ಪ್ರಾಪರ್ಟಿ ಓನರ್ಸ್ ಎಲ್ಲರೂ ಕರೆಕ್ಟಾಗಿ ಕಟ್ತಾನೆ ಇದ್ದಾರೆ ವಿತಿನ್ ದಿ ಶೆಡ್ಯೂಲ್ ಟೈಮ್. ಯಾಕೆಂದರೆ ದುಡಿತಾ ಅವರು ಎಕ್ಸ್ಟ್ರಾ ಪೆನಾಲ್ಟಿ, ಇಂಟ್ರೆಸ್ಟು ಕಟ್ಟೋ ಇದು ಇಲ್ಲ. ಪ್ರತಿ ವರ್ಷವೂ ಸರ್ ಹೇಳಿದಂಗೆ ಬರೀ ಏಪ್ರಿಲ್ ತನಕನೂ ರಿಬೇಟ್ ಪೀರಿಯಡ್ ಕೊಡ್ತಾಯಿದ್ರು. ಏಪ್ರಿಲ್ 30ನೇ ತಾರೀಕು ಸಂಜೆ 6 ಗಂಟೆಗೆ ಅನೌನ್ಸ್ ಮಾಡ್ತಾಯಿದ್ರು ಇನ್ನೊಂದು ತಿಂಗಳು ಎಕ್ಸ್ಟೆನ್ಷನ್ ಅಂತ ಹೇಳ್ಬಿಟ್ಟು. 2008ರಿಂದನೂ ನಾನು ಪ್ರತಿ ವರ್ಷವೂ ಎಕ್ಸ್ಟೆನ್ಷನ್ಗೆ ನಾನು ಫೈಟ್ ಮಾಡ್ತಾನೇ ಇದ್ದೆ. ಅದು ಫೈಟ್ ಮಾಡಿ ಆ ಟೈಮಲ್ಲಿ ಕೊಡ್ತಾಯಿದ್ರು. ಹೋದ ವರ್ಷ ಸ್ವಲ್ಪ ಗಟ್ಟಿಯಾದ ಪದಗಳಿಂದ ನಾನು ಬರೆದಿದ್ದೆ. ನೀವು ಸಂಜೆ 6 ಗಂಟೆಗೆ ಅನೌನ್ಸ್ ಮಾಡಿದ್ರೆ ಕಟ್ಟೋರು ಕಷ್ಟಪಟ್ಟು ಸಾಲ ಸೋಲ ಹೊಟ್ಟೆ ಬಟ್ಟೆ ಕಟ್ಟಿ ಅವರು ಟ್ಯಾಕ್ಸ್ ಕಟ್ತಾರೆ. ಅದು ಕಟ್ಟಿದ ಮೇಲೆ ನೀವು ಎಕ್ಸ್ಟೆನ್ಷನ್ ಕೊಟ್ಟಾಗ ನಿಮಗೆ ಶಾಪನೇ ಅವ್ರು ಕೊಡೋದು. ಮುಂಚೆನೇ ಯಾಕೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಾನೆಸ್ಟಾಗಿರೋರಿಗೆ ಸಹಾಯ ಮಾಡೋಕ್ಕಿದ್ದೀರಾ ಅಥವಾ ಅವ್ರಿಗೆ ತೊಂದರೆ ಕೊಡೋಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿಯಾದ ಶಬ್ದಗಳಲ್ಲಿ ನಾನು ಹೋದ ವರ್ಷ ಲೆಟ್ರ್ ಬರೆದಿದ್ದೆ. ಸೊ ಇದು ಚೇಂಜ್ ಮಾಡಿ ಕರೆಕ್ಟಾಗಿ ಕೊಡಿ ಅಂತ ಹೇಳ್ಬಿಟ್ಟು. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಜೂನ್ ತನಕ ಕೊಡೋದಕ್ಕೆ ಅಂತ. ಈ ವರ್ಷ ಜುಲೈ ತನಕ ಕೊಟ್ಟಿದ್ದಾರೆ. ಅದು ಚುನಾವಣೆ ಕಾರಣ ತೋರಿಸಿರೋದು ಬರೀ ಐ ವಾಶ್. ದಟ್ ಇಸ್ ನಾಟ್ ದ ಜೆನ್ಯೂನ್ ರೀಸನ್. ಅದನ್ನು ಇಟ್ಕೊಂಡು ಇದು ಮಾಡಿರೋದು. ಇವರು ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ನ ಚೇಂಜ್ ಮಾಡೋದಕ್ಕೆ, ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡೋದಕ್ಕೆ
ಎಲ್ಲ ಇದು ಮಾಡಿದ್ರು. ಅದಕ್ಕೆ ನಾವೆಲ್ಲ ಫೈಟ್ ಮಾಡಿದ್ದೀವಿ. ಡಿಫ್ರೆಂಟ್ ಆರ್ಗನೈಸೇಷನ್ಸು ಇನ್ಕ್ಲೂಡಿಂಗ್ FKCCI ಎಲ್ಲ ಬಂದುಬಿಟ್ಟು ನಾವೆಲ್ಲ ಫೈಟ್ ಮಾಡಿದ್ವಿ. ಅದು ಬಂದುಬಿಟ್ಟು ಗೈಡೆನ್ಸ್ ವ್ಯಾಲ್ಯೂ ಸಿಸ್ಟಮ್ ಟ್ಯಾಕ್ಸು ಇಟ್ ಇಸ್ ನಾಟ್ ರೈಟ್ ಅಂತ ಹೇಳ್ಬಿಟ್ಟು ಆ ಪರ್ಟಿಕ್ಯುಲರ್ ಇಶ್ಯೂ ಮೇಲೆ ನಾವು ಕಮಿಷನರ್ನ ಮೀಟ್ ಮಾಡಿದಾಗ ನನ್ನ ಎದುರಲ್ಲೇ ಈ ಎಕ್ಸ್ಟೆನ್ಷನ್ನು ರಿಬೇಟ್ ಎಕ್ಸ್ಟೆನ್ಷನ್ ಪೀರಿಯಡ್ಡು ಅವ್ರು ಆರ್ಡರ್ ಕೊಟ್ಟಿದ್ದು. ಸೊ ಇಟ್ ಮೇ ಬಿ ದ ಎಫೆಕ್ಟ್ ಆಫ್ ಮೈ ಲಾಸ್ಟ್ ಇಯರ್ಸ್ ಟಫ್ ವರ್ಡ್ಸ್ ಆರ್ ಹಾರ್ಡ್ ವರ್ಡ್ಸ್ ಐ ಕ್ಯಾನ್ ಸೇ. ಅದು ಮಾಡಿರೋದಕ್ಕೋಸ್ಕರ ಮಾಡಿದ್ರು. ಆದರೆ ತೋರಿಸ್ಕೊಳ್ಳೋದು ಅವ್ರ ಮೇಲೆ ಅವ್ರು ಯಾವತ್ತೂ ತೋರಿಸ್ಕೊಳ್ಳಲ್ಲ, ಚುನಾವಣೆ ಕಾರಣ ಇಟ್ಬಿಟ್ಟು ಮಾಡ್ತಾ ಇರೋದು. ಒಂದು ಅಲ್ಲ ಅಲ್ಲಿ ಜಸ್ಟ್ ನಾನು ಮಾತಾಡ್ತೀನಿ ಕಂಪ್ಲೀಟ್ ಮಾಡಿಬಿಡ್ತೀನಿ ನಿಮ್ಮ ಕ್ವಶನ್ಗೆ. ಇಲ್ಲಿ ತೆರಿಗೆ ಅರಿಯರ್ಸ್ ಇರೋದು ಬಂದುಬಿಟ್ಟು ಸರ್ ಹೇಳ್ದಂಗೆ ಇಟ್ ಈಸ್ ನಾಟ್ ಪ್ರೈವೇಟ್ ಪ್ರಾಪರ್ಟಿ ಓನರ್ಸ್. ಇದೆಲ್ಲ ಇರೋದೇನೆ ಗೌರ್ಮೆಂಟ್ ಪ್ರಾಪರ್ಟೀಸು ಪ್ಲಸ್ ದೊಡ್ಡ ಮಾಲ್ಸು ಇದೆಲ್ಲನೂ. ಅದನ್ನು ಕಾನೂನು ರೀತಿ ಇವ್ರು ಹೇಳಿದ್ರು ಕರೆಂಟ್ ಕಟ್ ಮಾಡಿ ನೀರು ಕಟ್ ಮಾಡಿ ಅದು ಏನೂ ಮಾಡೋ ಕೆಲಸ ಇಲ್ಲ. ಟೈಮ್ ಕರೆಕ್ಟಾಗಿ ನೋಟಿಸ್ ಇಶ್ಯೂ ಮಾಡಿದ್ದಾರಾ, ಅವ್ರ ಹತ್ರ ರಿಕವರಿಗೆ ಹೋಗಿದ್ದಾರಾ, ಎಲ್ಲಾದರೂ ಸ್ಟ್ಯಾಟಿಸ್ಟಿಕ್ಸು BBMP ಅವರು ತೋರಿಸ್ತಾರ? ಅದೇ ಇಲ್ಲ. ಅಲ್ಲ ಅದೇ ಇಲ್ಲ, ನೋಟಿಸ್ಗಳೇ ಹೋಗ್ತಾ ಇಲ್ಲ ಅವ್ರಿಗೆ. ನನ್ನ ಅಬ್ಜೆಕ್ಷನ್ ಇದೆ ಇದಕ್ಕೆ. ಮೊನ್ನೆ ಸ್ವಂತ ಪ್ರಾಪರ್ಟಿಗಳನ್ನ ಇಟ್ಕೊಂಡು ಎಲ್ಲ ಮನೆ ಮಾಲೀಕರಿಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಅಂದ್ರೆ ಈ ಬಾರಿ ಸಿಕ್ಕಾಪಟ್ಟೆ ಟಫ್ ಆಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ನಿಂತು ಬಿಟ್ಟಿದ್ರು ಅಧಿಕಾರಿಗಳು. ಒಂದ್ ರೀತಿ ಕಲೆಕ್ಷನ್ ಆಫೀಸರ್ಸ್ ತರ ನಿಂತಿದ್ರು ಅಂದ್ರೂ ತಪ್ಪಾಗೋದಿಲ್ಲ. ಆದ್ರೆ ನಾಗರಿಕರ ಮೂಲಕ, ಸಾಮಾನ್ಯ ನಾಗರಿಕರ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಒಂದು ಹಂತಕ್ಕೆ ಆದ್ರೂನು ದಪ್ಪ ಚರ್ಮದ ಉದ್ಯಮಿಗಳು ರಾಜಕಾರಣಿಗಳಿಂದ ಆಗ್ತಾ ಇಲ್ಲ. ಸೊ ಅವರ ಮೂಲಕ ಕಲೆಕ್ಟ್ ಮಾಡೋದಕ್ಕೆ ಯಾಕೆ ಧೈರ್ಯ ಇಲ್ವಾ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಕೇಳಬೇಕಾಗತ್ತೆ. ಇದೆ BBMPಯ ಸಂಕಷ್ಟದ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಆಗ್ತಾ ಇರುವಂತಹ ವಿಚಾರಗಳು ಏನು ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಮಾತಾಡ್ತಾ ಇದ್ದೀವಿ. ವೀರಣ್ಣ ಅವರೇ, 6,000 ಕೋಟಿ ರೂಪಾಯಿ ತೆರಿಗೆಯ ಸಂಗ್ರಹವಾದ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಇಷ್ಟು ಅನ್ನೋದು ಆದರೆ ಇದಕ್ಕೆ ತಕ್ಕಂತೆ ಪೂರಕವಾಗಿ ಕೆಲಸಗಳನ್ನು ನೋಟಿಸ್ ಕೊಡ್ತಾರಾ? ಹೌದು ಕೊಡ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ? ಆಯಿತಾ, ಈ OTSಗೂ ಕೂಡ ಅವಕಾಶ ಕೊಟ್ಟರು, ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಬ್ಯಾಲೆನ್ಸ್ ಉಳಿಸ್ಕೊಂಡೇ ಬರ್ತಾ ಇದ್ದಾರೆ. ಇಷ್ಟು ಕಟ್ಟಿ ಸಾಕು ಅಂತ ಹೇಳಿದ್ರು ಕೂಡ ಕಟ್ತಾ ಇಲ್ಲ. ಸೀಸ್ ಮಾಡೋ ಲೆವೆಲ್ಗೆ ಒಂದಷ್ಟು ಕೆಲವೊಂದು ಕಡೆ ಹೋಗ್ತಾರೆ. ಅದು ನಮಗೇನು ಡಿಫ್ರೆನ್ಸೇ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಬಾರಿ 2024 ಏಪ್ರಿಲ್ 1ನೇ ತಾರೀಕಿನಿಂದ 3 ಪಟ್ಟು 4 ಪಟ್ಟು ತೆರಿಗೆ ಜಾಸ್ತಿ ಆಗುತ್ತೆ, ಆಸ್ತಿ ತೆರಿಗೆ ಅನ್ನೋದೊಂದು ರೂಮರ್ಸ್ ಹಬ್ಬುತ್ತೆ. ಅವಾಗ ಎಲ್ರಿಗೂ ಒಂದು ಆತಂಕ ಶುರುವಾಗುತ್ತೆ. ಸೊ ಖುದ್ದು ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಬಂದು ಒಂದು ಸ್ಪಷ್ಟನೆ ಕೊಡ್ತಾರೆ, ಇಲ್ಲ 2016ರಲ್ಲಿ ಏನು ಪರಿಷ್ಕೃತ ದರ ಇತ್ತೋ ಅದೇ ತೆರಿಗೆ ಮುಂದುವರಿಯುತ್ತೆ ಅಂತ. ಈ ಎಲ್ಲ ಗೊಂದಲಗಳಿಂದಲೂ ಕೂಡ ಬಹುಶಃ ಟ್ಯಾಕ್ಸ್ ಕಟ್ಟದೆ ಉಳಿಸ್ಕೊಂಡ್ರ ಹೇಗೆ ಅಂತ ಏನು ಹೇಳ್ತೀರಿ? ಹೌದು, ತಾವು ಹೇಳಿದ್ದು ಸರಿ ಇದೆ. ಗೊಂದಲನೂ ಕೂಡ ಆಗಿದೆ. ನೋಡಿ, ಈಗ BBMP ಜನಪ್ರತಿನಿಧಿಗಳು ಇಲ್ಲದೇನೆ 5 ವರ್ಷ ಆಯಿತು. ಬರೀ ಅಧಿಕಾರಿಗಳೇ ಆಡಳಿತ ನಡೆಸ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗಿದೆ. ನಂತರ BBMP 2020 ಆ್ಯಕ್ಟ್ 21ನಲ್ಲಿ ಬಂದಿದೆ. ಅದ್ರ ಪ್ರಕಾರ ಪಾರ್ಕಿಂಗಿಗೂ ಕೂಡ ಇನ್ಮೇಲೆ ಮುಂದೆ ವಾರ್ಷಿಕ ಟ್ಯಾಕ್ಸ್ನ ಹಾಕೋ ಒಂದು ಇದು ಕೂಡ ಇದೆ. ಇದು ಯಾವಾಗ ನಿರ್ಧಾರ ಆಗುತ್ತೆ? ಕೌನ್ಸಿಲ್ ಶುರು ಆಗಬೇಕು. ಅಂದರೆ BBMP ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆದಮೇಲೆ ಕೌನ್ಸಿಲ್ ಶುರು ಆದಮೇಲೆ ಈ ಏನು BBMP ಆ್ಯಕ್ಟ್ 2020 ಇದೆ ಅದ್ರ ಪ್ರಕಾರ ಇದೆಲ್ಲ ಬಂದರೆ ಇನ್ನೂ ಕೂಡ ಆಸ್ತಿ ತೆರಿಗೆ ಸಂಗ್ರಹಗಳು ಅನೇಕ ಮೂಲಗಳಿಂದ ಹೆಚ್ಚಾಗುತ್ತೆ. ಇದು ಎಲ್ಲ ಮಾಡಬೇಕಾಗತ್ತೆ. ನಂತರ ನೋಡಿ, ಹೋರ್ಡಿಂಗ್ಸ್ ಇದೆ, ಅಡ್ವರ್ಟೈಸ್ಮೆಂಟ್ ಇದು ಕೂಡ ಎಲ್ಲೋ ಒಂದು ಕಡೆ ಕೆಲವರ ಲಾಬಿ ಇದೆ ಅನಿಸುತ್ತೆ. ಅದು ಆದಾಯನೂ BBMPಗೆ ಬರ್ತಾ ಇಲ್ಲ. ಈ ರೀತಿ ಎಲ್ಲ ಇದೆ. ಆಮೇಲೆ 6,000 ಕೋಟಿ ನೀವೇನು ಹೇಳಿದ್ರಿ, ಅದರಲ್ಲಿ 4,470 ಕೋಟಿ ಆಸ್ತಿ ತೆರಿಗೆ ಮತ್ತು ಕರದಿಂದ ಬರುವಂಥದ್ದು. ಆಮೇಲೆ ಇನ್ನೊಂದು BBMP ಏನು ಹೇಳ್ತಾ ಇದೆ, ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೂ ಕಷ್ಟ ಆಗುತ್ತೆ ಈ ರೀತಿ ಸಂಗ್ರಹಣೆ ಕಮ್ಮಿ ಆದರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವತ್ತು BBMPನಲ್ಲಿ ಇರೋಂಥ ಏನು ಸಿಬ್ಬಂದಿಗಳಿದ್ದಾರೆ, ಸಿಬ್ಬಂದಿ ಕೊರತೆ ಕಾಡ್ತಾ ಇದೆ ಇವತ್ತು. ಆಮೇಲೆ ಅಲ್ಲಿಗೆ ಎರವಲು ನೌಕರರೇ ಜಾಸ್ತಿ ಇದ್ದಾರೆ. BBMP ಡೈರೆಕ್ಟ್ ಅಪಾಯಿಂಟೆಡ್ ಸ್ಟಾಫ್ಗಿಂತನೂ ಬೇರೆ ಬೇರೆ ಇಲಾಖೆಗಳಿಂದ ಬಂದು ವರ್ಷ 2 ವರ್ಷ ಕೆಲಸ ಮಾಡಿ ವಾಪಸ್ ಹೋಗೋರೇ ಇರ್ತಾರೆ. ಹಾಗಾಗಿ BBMP ಇದೇ ರೀತಿ ಇದೆ. ಯಾಕಂದರೆ ಯಾರಿಗೂ ಬೆಂಗಳೂರು ನಮ್ಮದು ಅನ್ನೋ ಭಾವನೆ ಬರ್ತಾ ಇಲ್ಲ. ಹೌದು.
ಅಲ್ಲ ಇದ್ದಾರೆ. ಹೌದು, ಆ ರೀತಿನೂ ಇದೆ. ಆಮೇಲೆ ಇದು ಇವ್ರು ಏನು ಹೇಳ್ತಾ ಇದ್ದಾರೆ ತಪ್ಪಿದು. ಅಂದರೆ ಸಿಬ್ಬಂದಿ ಸಂಬಳಕ್ಕೂ ಸಾಕಾಗಲ್ಲ, ಸಿಬ್ಬಂದಿ ಇನ್ನೂ ಕೂಡ ಹೆಚ್ಚು ಮಾಡಬೇಕು, ತೆರಿಗೆ ಸಂಗ್ರಹವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು, ಮತ್ತು ವಿವಿಧ ಮೂಲಗಳಿಂದ ಬರುವಂಥ ಆದಾಯನ BBMPಗೆ ಹೆಚ್ಚು ಮಾಡಿಕೊಂಡು ಬೆಂಗಳೂರಿನ ನಾಗರಿಕರಿಗೆ ಮೂಲಸೌಕರ್ಯ ಕೊಡೋ ಕಡೆ ಇವರು ಗಮನ ಮಾಡಬೇಕು. ನೋಡಿ, ಈಗ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋರು ಬೆಂಗಳೂರಿನ ನಾಗರಿಕರು ಮೊದಲು ಬಯಸುವಂಥದ್ದೇನು, ಮನೆಯಿಂದ ಹೊರಗಡೆ ಬಂದರೆ ಪಾದಚಾರಿ ಮಾರ್ಗಗಳು ಸರಿ ಇರಬೇಕು. ಬೆಂಗಳೂರಿನಲ್ಲಿ ಸುಮಾರು 13,000 ಕಿಲೋಮೀಟರ್ ರಸ್ತೆ ಇದೆ. ಎರಡೂ ಬದಿ ಪಾದಚಾರಿ ಮಾರ್ಗ ಇರುತ್ತೆ ಅಂದರೆ 25-26,000 ಕಿಲೋಮೀಟ್ರ್ ಪಾದಚಾರಿ ಮಾರ್ಗ ಇರಬೇಕು. ಇದರಲ್ಲಿ 70-80% ಕಡೆ ಪಾದಚಾರಿ ಮಾರ್ಗಗಳೇ ಇರಲ್ಲ. ಇದ್ರೂ ಕೂಡ ಅವ್ಯವಸ್ಥೆ, ಅದ್ರ ಮೇಲಿರೋ ಸ್ಲ್ಯಾಬ್ ಕಟ್ಟಾಗಿರುತ್ತೆ, ಓಡಾಡ್ಲಿಕ್ಕಾಗಲ್ಲ. ಈ ರೀತಿ ಸಾಕಷ್ಟು ಅಪಘಾತಗಳು ಕೂಡ ಇದರಿಂದ ಆಗ್ತಾ ಇದೆ. ಇದ್ರ ಕಡೆ ಗಮನ ಕೊಡಬೇಕು. ಅದು ಎಕ್ಸಾಕ್ಟ್ಲಿ. ಕಶ್ಯಪ್ ಸರ್, ಅಂದ್ರೆ ಇಲ್ಲಿ ಈಗ ಸದ್ಯಕ್ಕೆ ಏನು ನಾಗರಿಕರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ, ದಂಡ ಹಾಕ್ತೀವಿ ಅಂದ ತಕ್ಷಣ ಮುಂದಕ್ಕೆ ಬರ್ತಾರೆ. ಅಲ್ಲಿ ರಾಜಕೀಯ ನಾಯಕರಿಂದ ಒತ್ತಡ ತರುವಂತಹ ಒಂದಷ್ಟು ಪ್ರಯತ್ನಗಳು ಕೂಡ ಆಯಿತು. ಅದರಲ್ಲೂ ನಾನು ಈಗಾಗಲೇ ಹೇಳಿದಂಗೆ ಮತ್ತೆ ಪದೇ ಪದೇ ಹೇಳೋದಕ್ಕಿಂತ ರಾಜಕೀಯ ಮುಖಂಡರ ಒಂದು ಮಾಲೀಕತ್ವದ ಒಡೆತನದ ಬಿಲ್ಡಿಂಗ್ಗಳು ಅಂತ ಹೇಳ್ತೀವಿ, ಕಾಂಪ್ಲೆಕ್ಸ್ಗಳು ಅಂತ ಹೇಳ್ತೀವಿ, ಮಾಲ್ಗಳು ಅಂತ ಹೇಳ್ತೀವಿ, ಮಲ್ಟಿಪ್ಲೆಕ್ಸ್ಗಳು, ಇಲ್ಲಿಂದ ಬ್ಯಾಲೆನ್ಸ್ ಇದೆ. ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರಿಕ್ಟ್ ಆಗಿ ಕಲೆಕ್ಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ BBMPಗೆ ಅಂತ ಯಾಕೆ, ಏನು ಹೇಳ್ತೀವಿ ಮೇಡಮ್? ಈಗ ಒಂದು ಬೆಂಗಳೂರು ಮಹಾನಗರ BMC ಆ್ಯಕ್ಟು, KMC ಆ್ಯಕ್ಟ್ ಅಂತಿದೆ. ಆ KMC ಆ್ಯಕ್ಟಿನ ಉತ್ತರಾರ್ಧ BBMP ಆ್ಯಕ್ಟು. ನಮ್ಮ ಸಾರ್ ಹೇಳ್ತಾರೆ ಅದನ್ನು. ಇಲ್ಲಿ ಒಂದು ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಇಚ್ಛಾಶಕ್ತಿ ಇಲ್ಲ ಒಂದು. ಜೊತೆಗೆ ಈಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ BBMP ಏನೆಲ್ಲ ಸರ್ಕಸ್ ಮಾಡ್ತು. ತಮಟೆ ಹೊಡಿತು, ಮನೆ ತಮಟೆ ಹೊಡಿತೀವಿ ಅಂತಂದರು. ಪ್ರಾಪರ್ಟಿನ ಕಬ್ಜಾ ಮಾಡ್ತೀವಿ ಅಂತಂದರು, ಅಂದರೆ ಅಟ್ಯಾಚ್ ಮಾಡ್ತೀವಿ ಅಂತಂದರು. ಜೊತೆಗೆ ಜನಗಳು ಕೂಡ ಮೇಡಮ್, ಇದು ವೆರಿ ಸಿಂಪಲ್ಲು. ನೀವು ಬೆಂಗಳೂರಲ್ಲಿ ನೀರು ಕುಡಿತೀರಾ, ಬೆಂಗಳೂರು ಗಾಳಿ ತೊಗೋತೀರಾ, ಬೆಂಗಳೂರು ವಾಸವಾಗಿದೆಯಾ, ಆರ್ ಯು ಇನ್ ಕಂಫರ್ಟಬಲ್ ಝೋನ್, ವೆಲ್ ಸೆಕ್ಯೂರ್ಡ್, ನಿಮ್ಮ ಬೇರೆ ಥ್ರೆಟ್ ಇಲ್ಲ. ಒಂದು BBMP ಬಜೆಟ್ ಏನಿರುತ್ತೆ, ಬಜೆಟ್ಟು ಬರೀ ಅದನ್ನು ಯಾರೊಬ್ಬರು ತಿನ್ಕೊಳ್ಳೋಕ್ಕೋಸ್ಕರ ಇಟ್ಟಿರೋ ಬಜೆಟ್ ಅಲ್ಲ ಅದು. ದಟ್ಸ್ ಫಾರ್ ಪಬ್ಲಿಕ್. ಸಾರ್ವಜನಿಕವಾಗಿ ಎಲ್ಲರಿಗೂ ಎಲ್ಲ ಥರದ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲ ಆಗೋ ಥರ ಮಾಡಬೇಕು. ನಿಮ್ಮ BBMP ಶಾಲೆ ನಡೆಸ್ತಾ ಇದೆ. ಇಲ್ಲಿ ಸಮಸ್ಯೆ ಹುಟ್ಟೋದು ಏನಂತಾರೆ, BBMP ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಎ ಕರಪ್ಟೆಡ್ ಅಡ್ಮಿನಿಸ್ಟ್ರೇಷನ್. ಈಗ ನೋಡಿ, ಉದಾಹರಣೆ ಕೊಡ್ತೀನಿ. BBMP ಸುಮ್ಮನೆ ನೀವು ನಾನು ಆರ್ಟಿಕಲ್ ಹಾಕಿದ್ದೀನಿ, ಸುಮ್ಮನೆ BBMPಲಿ ಇರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನು ಹೊರಗಡೆ ತೆಗೀರಿ. ಆಲ್ ಕರಪ್ಟೆಡ್ ಬ್ಲ್ಯಾಕ್ ಶಿಪ್ಸ್. ₹1 ₹2 ಅಲ್ಲ. ಎಲ್ಲಿದ್ದೀರಿ ₹1 ಅಂದರೆ ಪರವಾಗಿಲ್ಲ, ₹1 ಅನ್ಬೋದು. ಆಲ್ ಏನೋ 1.5 ಕೋಟಿ, 2 ಕೋಟಿ, 3 ಕೋಟಿ ಹಿಡಿತಾರೆ, ಮತ್ತು ಪುನಃ ಬರ್ತಾರೆ, ಹಿಡಿತಾರೆ, ಪುನಃ ಬರ್ತಾರೆ. ADGP ಪೋಸ್ಟು, ಟೌನ್ ಪ್ಲಾನಿಂಗ್ ಇಂಜಿನಿಯರು, ರೆವಿನ್ಯೂ ಆಫೀಸರ್ಸು. ಇವತ್ತು ಹಿಡಿದಾಕಿದ್ರೆ ಒಂದು ವಾರಕ್ಕೆ ನೆಕ್ಸ್ಟ್ ಪೋಸ್ಟಿಂಗ್. ಅದು ಹೇಗೆ? ವೇರ್ ಇಸ್ ದಟ್ ಬ್ಲಡಿ ಸಿಸ್ಟಮ್ ವರ್ಕ್ಸ್ ಹಿಯರ್? ಲೋಕಾಯುಕ್ತ ಹಿಡ್ದಾಕತ್ತೆ, ಮೊದಲು ಇದ್ದಿದ್ದು ACP ಹಿಡ್ದಾಗಿತ್ತು, ಲೋಕಾಯುಕ್ತ ಹಿಡ್ದಾಕತ್ತೆ, ಪುನಃ ಬೆಳಿಗ್ಗೆ ಬಂದು ಕೂತ್ಕೋತಾನೆ. ಹೆಂಗೆ ಕೂತ್ಕೊಳ್ತಾರೆ? ಹಾಗಾದ್ರೆ ಲೋಕಾಯುಕ್ತ ಮತ್ತು ಕರಪ್ಷನ್ನು ಆ್ಯಕ್ಟಿಗೆ ಬೆಲೆನೇ ಇಲ್ವಾ ಮೇಡಮ್? ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಬಂದರೆ ಮೇಡಮ್ ಹೇಳ್ತೀನಿ ಕೇಳಿ. ರೆವಿನ್ಯೂ ಇನ್ಸ್ಪೆಕ್ಟ್ರ್ ರೋಲ್ ಏನು? ಒಂದು ವಾರ್ಡ್ ಕೊಡ್ತಾರೆ. ಒಂದು ವಾರ್ಡ್ ಈಸ್ ಇನ್ಚಾರ್ಜ್ ಆಫ್ ಅಟ್ಲೀಸ್ಟ್ 2-3 ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜ್. ಆಮೇಲೆ ರೈಟ್ ಸರ್? ಆಯಿತಾ? ಅವ್ರಿಗೊಂದು ಟ್ರಾಫಿಗ್ರಫಿ ಇರಬೇಕಲ್ವಾ? ಒಂದು 5 ವರ್ಷ ಇರ್ತಾನೆ ಆ ಜಾಗದಲ್ಲಿ. ಅದೊಂದು ಬಸವನಗುಡಿ ಕ್ಷೇತ್ರ ತಗೊಳ್ಳಿ. ಬಸವನಗುಡಿ ಕ್ಷೇತ್ರದಲ್ಲಿ ಒಂದು ಟ್ರಾಫಿಗ್ರಫಿ ಮಾಡ್ಬೋದಲ್ಲ? ಎಷ್ಟು A ಎಷ್ಟು, B ಎಷ್ಟು, C ಎಷ್ಟು, E ಎಷ್ಟು? ದಟ್ಸ್ ಇಟ್. 4 ಡಿವಿಷನ್. A ಅಂತಂದರೆ ಪಾರ್ಶ್ ಏರಿಯಾ, ಕಮರ್ಷಿಯಲ್, ಬಿಗ್ ಕಮರ್ಷಿಯಲ್ ಏರಿಯಾ, ಅದು ಟ್ಯಾಕ್ಸ್ ಸ್ಲ್ಯಾಬ್ ಬೇರೆ. B ಟ್ಯಾಕ್ಸ್ ಸ್ಲ್ಯಾಬ್ ಬೇರೆ, C ಬೇರೆ, E ಬೇರೆ. ಅಂದರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನೇ ಚೇಂಜ್ ಮಾಡಬೇಕು ಏರಿಯಾ ವೈಸ್. ಹೌದು, ಸ್ಲ್ಯಾಬ್ ಇಲ್ಲ. ಈಗ ಅದು ಸ್ಲ್ಯಾಬ್ ಪ್ರಕಾರ ನಡೀತಾ ಇಲ್ಲ. ಇದು ವಲಯ ಆಗಿದೆ. ಅದೇನೆ ನೀವು ಹೇಳಿ ಸ್ಲ್ಯಾಬ್ ವಲಯ ವರ್ಗೀಕರಣ ಅಂತ ಇದೆ. A to E ಇದೆ, A B C D E F ವರ್ಗೂ ಇದೆ. ಇದರಲ್ಲಿ ಕಳೆದ ವರ್ಷ ಏನಾಯ್ತು, BBMP ಇಂದ ಕೆಲವು ಆಸ್ತಿ ಮಾಲೀಕರಿಗೆ ನೋಟಿಸ್ ಕೂಡ ಬಂತು. ಏನಂತ ಅಂದ್ರೆ, ದುಪ್ಪಟ್ಟು ದಂಡ ಹಾಕಿ ನೀವು ಇದಕ್ಕೆ ಪೆನಾಲ್ಟಿ ಕಟ್ಟಿ ನೀವು ವಲಯ ವರ್ಗೀಕರಣ ತಪ್ಪಾಗಿ ನಮೂದಿಸಿದ್ದೀರಾ ಅಂದ್ರೆ ಇದು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ನಾವು ಕಟ್ತಾ ಇರೋದು. ಸ್ವಯಂ ಆಸ್ತಿ ಘೋಷಣೆ, ಸೆಲ್ಫ್ ಡಿಕ್ಲರೇಷನ್ ಬಂತು. ಅದರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್. ಸೆಲ್ಫ್ ಡಿಕ್ಲರೇಷನ್ ಅಂತ ಬಂತು. ಏನಂತ ಅವಕಾಶ ಕೊಡ್ತು BBMP ಅಥವಾ ಆಡಳಿತ? ನಿಮಗೆ ನೀವು ಡಿಕ್ಲೇರ್ ಮಾಡ್ಕೊಳ್ಳಿ. ಬಟ್ ಎವರ್ ಯು ವಾಂಟ್ ಟು ಡಿಕ್ಲೇರ್, ಯು ಡಿಕ್ಲೇರ್ ಯುವರ್ ಸೆಲ್ಫ್. ಅದರಲ್ಲೂ ಮೋಸ. A ಇದನ್ನು B ಮಾಡ್ತಾರೆ, B ಇದನ್ನು C ಮಾಡ್ತಾರೆ, C. ಈಗ ನೀವು ಕಟ್ಟಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ 10,000 ಕಟ್ಟಬೇಕು ನೀವು. ನನ್ನ ಬಿಲ್ಡ್ ಇದ್ದರೆ ನನ್ನ ರೂಮಾಲು, ಅಡುಗೆ ಮನೆ, ನನ್ನ ಶೀಟ್ ಮನೆ ಅಂದ್ಬಿಟ್ಟು 2,000 ಕಟ್ಟಿದ್ರೆ ಪ್ರಾಮಾಣಿಕತೆ ಕೊರತೆ, ಒಂದು ಇಚ್ಛಾಶಕ್ತಿ ಕೊರತೆ. ಆಮೇಲೆ ಇಂಟರ್ ಸಿಸ್ಟಮ್ ಇಸ್ ಎ ಕರಪ್ಟೆಡ್ ಮೇಡಮ್. ನಿಮ್ಗೆ 6,000 ಕೋಟಿ ಬಜೆಟ್ ಏನು ಮಾಡಬೇಕು ಅಂದಿದ್ದೀರಿ, ಇದು ಎಲ್ಲಿಂದ ಬರುತ್ತೆ ಮೇಡಮ್? ಎಲ್ಲ ಸೋರ್ತಿದ್ದೀರಿ, ಎಲ್ಲಿಂದ ಬರುತ್ತೆ ದುಡ್ಡು? ಸೋರ್ ಹೋಗ್ತಾ ಇದೆ ಅದು.
ಒಂದು ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾರೆ. ವೈಟ್ ಟ್ಯಾಪಿಂಗ್ ಅಂತ ರಿಲೀಸ್ ಮಾಡ್ತಾರೆ 670 ಕೋಟಿ. ವೈಟ್ ಟ್ಯಾಪಿಂಗ್ ಮಾಡಿದಾಗ ಆ ದುಡ್ಡು ಎಲ್ಲಿಂದ ಬರ್ತದೆ? BBMP ಟ್ಯಾಕ್ಸ್ ಅಲ್ಲಿ ತಾನೆ. ಎಲ್ಲಿದೆ? ನಮ್ಮ ಸ್ನೇಹಿತರು ಹೇಳಿದ್ರು, ಏನೋ ಫುಟ್ಪಾತ್ ಏರಿಯಾಗಳು, ಪಾತ್ವಿ ಏರಿಯಾಗಳು ಎಲ್ಲಿದೆ? ಆಲ್ ಕರಪ್ಟೆಡ್ ನೆಟ್ವರ್ಕ್. ಅದಕ್ಕೆ ಬೆಂಗಳೂರುವರೆಗೆ ಶಾಪ ಇದು. ಸರ್ ಹೇಳಿ, ಏನು ಹೇಳ್ತಾರೆ? ಸೊ ಸರ್ ಹೇಳ್ದಂಗೆ ನೋಟಿಸ್ಗಳು ಕೊಟ್ಟಿದ್ದು ಟೋಟಲಿ ಇರ್ರಿಲೆವೆಂಟ್ ಅಂತ ಫೈಟ್ ಮಾಡ್ತಾ ಇದ್ದೀವಿ ಇವತ್ತಿಗೂ. ನಾನು ಸ್ಟಿಲ್ ಫೈಟಿಂಗ್. SAS ಸ್ಕೀಮ್ ಅಂತ ಬಂದಿರೋದೇನೆ ದಟ್ ಇಸ್ ಸೆಲ್ಫ್ ಅಸೆಸ್ಮೆಂಟ್, ಅವರವರೇ ಡಿಕ್ಲೇರ್ ಮಾಡೋದಕ್ಕೆ. ಸಾರ್ ಹೇಳ್ದಂಗೆ ಮಿಸ್ಟೇಕ್ಸು ಭಾರಿ ಕಡಿಮೆ. ಸೊ RCC ಫಿರೋಸ್ ಶೀಟು ಕೊಡ್ತಾರೆ ಮಾಡ್ತಾರೆ, ಅದು ಭಾರಿ ಕಡಿಮೆ. ಜಾಸ್ತಿ ರಾಂಗ್ ಇದು ಏನು ಅಂತಂದರೆ ಬಾಡಿಗೆ ಕೊಟ್ಟಿರ್ತಾರೆ, ಸೆಲ್ಫ್ ಅಕ್ವೈರ್ಡ್ ಕೊಡ್ತಾರೆ. ಬಿಲ್ಡಿಂಗ್ ಏರಿಯಾ ಸೈಜ್ ಏನೋ ಇರುತ್ತೆ ಅದನ್ನ ಕಡಿಮೆ ಮಾಡಿದ್ದಾರೆ. ಸೊ ಕೆಲವು ಫ್ಲೋರ್ಸೇ ತೋರಿಸಿರಲ್ಲ. ಈಗ ತೆರಿಗೆ ಯಾಕೆ ಇಷ್ಟು ಓಕೆ, ಶ್ರೀನಿವಾಸ್ ಅವರು ಇದ್ದಾರೆ, ಆರ್ಥಿಕ ತಜ್ಞರು, ಅವ್ರದ್ದೊಂದು ರಿಯಾಕ್ಷನ್ ತಗೊಂಡ್ಬರ್ತೀನಿ ನಾನು. ಎಸ್ ಶ್ರೀನಿವಾಸ್ ಸರ್, ನೋಡ್ತಾ ಇದೀವಿ ಈಗ ಟ್ಯಾಕ್ಸ್ ಯಾಕೆ ಇಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅಂತ ಹಲವು ಕಾರಣಗಳನ್ನ ಕಲೆ ಹಾಕುವಂತಹ ಪ್ರಯತ್ನಗಳು. ಎಸ್, ಎಕ್ಸಾಕ್ಟ್ಲಿ ಒಂದಷ್ಟು ಕಾರಣಗಳಿದೆ, ಒಂದಷ್ಟು BBMP ಕಡೆಯಿಂದನೂ ಸಮಸ್ಯೆ ಇದೆ ಅಂತ. ಬಟ್ ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗದೆ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಏನ್ ಹೇಳ್ತೀರಿ ಸರ್? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನಗೆ ಐ ಆಮ್ ನಾಟ್ ಏಬಲ್ ಟು ಸಿ ಆಲ್ ಆಫ್ ಯು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ. ಈಗ ತಜ್ಞರೆಲ್ಲ ಹೇಳಿದಾಗೆ ನನಗೂ ಅನಿಸ್ತಾ ಇದೆ ಅದೆಲ್ಲ ವಾಟ್ ಎವರ್ ಮಾತಾಡಿದೆಲ್ಲ ಕರೆಕ್ಟ್ ಆಗಿದೆ. ಈಗ ನಾನು ನೋಡ್ತಾ ಇರೋದು BBMP ಇವರು ಯಾರೋ ಒಬ್ರು ಹೇಳ್ತಾ ಇದ್ರು BBMP ಅವ್ರು ಬಂದು ಕಲೆಕ್ಷನ್ ಮಾಡ್ತಾನೆ ಇಲ್ಲ ಅಂತ. ನಾನು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೆ ಯಾರೋ BBMP ಅವ್ರು ಬಂದು ಮನೆಗೆ ಬಂದು ನೀವು ಕಂದಾಯ ಕಟ್ಟಬೇಕು ಅನ್ನೋದು. ಈಗ SAS ಸ್ಕೀಮ್ ಆದ್ಮೇಲೆ ಯಾರು ಬರ್ತಾನೆ ಇಲ್ಲ. ಬಟ್ SAS ಸ್ಕೀಮ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ನನ್ನ ಪ್ರಕಾರ. ಯಾಕೆಂದ್ರೆ ನಾನು SAS ಸ್ಕೀಮಲ್ಲೇ ಕಟ್ಟೋದು ತೆರಿಗೆನ. ಅದು ನಮ್ಮ ಡೀಟೇಲ್ಸ್ ಹಾಕಿದ ತಕ್ಷಣ ಇಟ್ ವಿಲ್ ಗಿವ್ ಎ ಕರೆಕ್ಟ್ ಪಿಕ್ಚರ್. ಅಂದ್ರೆ ಏನಿದೆ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ಸಾಫ್ಟ್ವೇರ್ ಪ್ರಕಾರ. ಅಂಡ್ ಇಟ್ ಇಸ್ ವೆರಿ ಸಿಂಪಲ್ ಟು ಪೇ ದ ಟ್ಯಾಕ್ಸಸ್. ನನಗೆ ಇವತ್ತು ಈ ಕರೆದಾಗ್ಲೇ ನನ್ಗೆ ಗೊತ್ತಾಗಿದ್ದು ಜುಲೈ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ. ಇಲ್ಲ ನನಗೆ ಅದು ಗೊತ್ತೇ ಇಲ್ಲ. ಏಪ್ರಿಲ್ ನಾನು ಕಟ್ಬಿಡ್ತೀನಿ, ಈ ಸತಿನೂ ಕಟ್ಬಿಟ್ಟಿದ್ದೀನಿ. ಈಗಲೇ ನನಗೆ ಗೊತ್ತಾಗಿದ್ದು ಜುಲೈ ತನಕ ಹೋಗಿದೆ ಅಂತ. ಒಂದು ಮನಸ್ಥಿತಿ ಈಗ ಹೇಳ್ತಾ ಜನರ ಮನಸ್ಥಿತಿ ಯೂಶಲಿ ಏನಾಗುತ್ತೆ, ಈಗ ನಾವು ಇನ್ಕಮ್ ಟ್ಯಾಕ್ಸ್ ಆಗ್ಲಿ GST ಆಗ್ಲಿ, ನಾವು ಬೀಂಗ್ ಚಾರ್ಟ್ ಅಕೌಂಟೆಂಟ್ಸ್, ಜನರು ಏನ್ ಮಾಡ್ತಾರೆ ಲಾಸ್ಟ್ ಮಿನಿಟ್ ತನಕ ಕಾಯ್ತಾ ಇರ್ತಾರೆ. ಇನ್ನು ಟೈಮ್ ಇದೆಯಲ್ಲ ಬಿಡಿ ಅಂತ. ಅದು ಮೇ ಬಿ ಒನ್ ಆಫ್ ದ ರೀಸನ್ ವೈ ದಿಸ್ ಟೈಮ್ ಲಾಸ್ಟ್ ಏಪ್ರಿಲ್ಗೆ ನೀವು ಯಾರು ಕಳಿಸಿದ್ರು 1212 ಕೋಟಿ, ಆಮೇಲೆ ಈ ಸತಿ 626 ಕೋಟಿ ಆಗಿದೆ ಅಂತ. ಇದು ಒಂದು ಕಾರಣ ಇರ್ಬೋದು. ಯಾಕಂದ್ರೆ ಜುಲೈ ತನಕ ಹೋಗಿರೋದ್ರಿಂದ ಜನ ಲಾಸ್ಟ್ ಅಲ್ಲಿ ಕಟ್ಟೋಣ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು. ಅದು ಒಂದು ಕಾರಣ. ಎರಡನೇ ಕಾರಣ ಏನಂದ್ರೆ, ಕೆಲವರು ಹೇಳಿದಾಗೆ ನಾವು ಆಚೆ ಬಂದಾಗ ರಸ್ತೆಗಳು ಸರಿಗಿರಲ್ಲ, ಫುಟ್ಪಾತ್ ಇರಲ್ಲ, ಇಲ್ಲ ನೀರ್ ಬರ್ತಾ ಇಲ್ಲ. ಈ ಸತಿ ನೀರಿನ ಸಮಸ್ಯೆ ಕೆಲವು ಕಡೆ ಎಲ್ಲ ಇದೆ. ಜನಗಳಿಗೆ ಸ್ವಲ್ಪ ರೋಸ್ ಹೋಗಿರ್ಬೋದು, ಏನು ಕಟ್ಟಬೇಕು, ಏನ್ ಮಾಡ್ತಾ ಇದಾರೆ BBM ಅಂತ ಒಂದು ಅದೊಂದು ಇರ್ಬೋದು. ಅದೊಂದು ಮೂರನೇದು ನಾನು ಅನ್ಕೊಂಡಿರೋದು, ಈಗ ನಮ್ಮ ಈ ಸರ್ಕಾರ ಎಲ್ಲಾನು ಫ್ರೀ ಆಗಿ ಕೊಡ್ತಾ ಇದಾರೆ, ಎಲ್ಲಾ ಭಾಗ್ಯಗಳು ಕೊಡ್ತಾ ಇದಾರೆ. 5-6 ಭಾಗ್ಯಗಳು ಕೊಟ್ಟಿದ್ದಾರೆ. ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಒಂದು ಭಾಗ್ಯ ಕೊಡ್ತಾರೆ ಅಂತ. ಯಾಕಂದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ ಈ ಮುನ್ಸಿಪಲ್ ಟ್ಯಾಕ್ಸ್ ಜಾಸ್ತಿ ಸರ್. ಇಲ್ಲ ನಾವು ಹೆಂಗೆ ಸರ್, ನಾವು ನಿಟ್ಟುಸಿರು ಬಿಡ್ತಾ ಇದ್ದಾರೆ ಜನ ಬೆಂಗಳೂರಿನವರು, ಇನ್ಕ್ಲೂಡಿಂಗ್ ಯು. ಪುಣ್ಯಕ್ಕೆ ಜಾಸ್ತಿ ಮಾಡ್ಲಿಲ್ವಲ್ಲ ಅಂತ ಇನ್ನೆಲ್ಲಿ ವೇವ್ ಆಫ್ ಮಾಡೋದ್ ಕತೆ ಹೇಳಿದ್ರಿ ನೀವು. ನಾನು ಮಾತಾಡ್ತೀನಿ ಸರ್, ಒಂದ್ ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ, ಕಮರ್ಷಿಯಲ್ ಬ್ರೇಕ್. ಎಸ್ ಶ್ರೀನಿವಾಸ್ ಸರ್ ಮಾತಾಡ್ತಾ ಇದ್ವಿ, ನಿಮ್ ಜೊತೆಗೆ ಮಾತಾಡ್ತಾ ಇದ್ದೆ ನಾನು. ಸರ್ ಈಗ ಕಲೆಕ್ಷನ್ ಅಂದ್ರೆ ಒಂದು ತೆರಿಗೆಯ ಗುರಿಯನ್ನ ಇಟ್ಕೊಂಡಿದ್ದಾರೆ. ಈ ಗುರಿಯನ್ನ ಆಬ್ವಿಯಸ್ಲಿ ಮೀಟ್ ಮಾಡೋದಕ್ಕಾಗಲ್ಲ, ಬಟ್ ಇಟ್ ಇಸ್ ಲೆಸ್ ದ್ಯಾನ್ 50%. ಈ ಒಂದು ಹ್ಯೂಜ್ ಡಿಫರೆನ್ಸ್ಗೆ, ಅದು ಎಸ್ಪೆಷಲಿ ದಿಸ್ ಟೈಮ್ ಎಲೆಕ್ಷನ್ ಅನ್ನೋ ರೀಸನ್ ನನ್ನ ಪ್ರಕಾರ ಜಸ್ಟ್ ಎ ರೀಸನ್. ಲೋಕಸಭಾ ಎಲೆಕ್ಷನ್ಗೂ ಇಲ್ಲಿ BBMP ತೆರಿಗೆ ಕಟ್ಟದೇ ಇರೋದಕ್ಕೂ ಏನ್ ಸಂಬಂಧ ಅಂತ ಕೇಳಕ್ಕಾಗತ್ತೆ. ಏನೋ ಸ್ಟ್ರಿಕ್ಟ್ ಆಗಿ ಒಂದ್ ಸ್ವಲ್ಪ ದಿನದಿಂದ ನಮ್ಮ ಅಧಿಕಾರಿಗಳು ಹೋಗದೆ ಇರಬಹುದೇನೋ. ಸರ್ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಸರ್, ದಯಮಾಡಿ. ನನ್ಗೆ ಇನ್ನೊಂದು ವಾಯ್ಸ್ ಕೇಳ್ತಾ ಇದೆ, ಅದನ್ನ ಮ್ಯೂಟ್ ಮಾಡಿ ನೀವು ಮಾತನಾಡಿ. ಎಸ್, ಹೇಳಿ ಸರ್, ಹೇಳಿ. ಮೇಡಮ್, ಇದು ಈ ಬೇಸಿಕಲಿ ಈ ಮುನ್ಸಿಪಲ್ ಟ್ಯಾಕ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಇಲ್ಲ. ಸ್ಟೇಟ್ ಟ್ಯಾಕ್ಸ್ ಗಳಲ್ಲಿ ಈಗ ಸಾಲೇನ ಮಾತಾಡ್ತಾ ಇದ್ರು ವಿರಾಮ ಸಮಯದಲ್ಲಿ, GST ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ, ನೀವು ನೋಡ್ತಾ ಇದ್ರೆ GST ಇನ್ಕಮ್ ಟ್ಯಾಕ್ಸ್ ಎವ್ರಿ ಇಯರ್
ಬಡ್ಜೆಟ್ ಏನ್ ಮಾಡ್ತಾ ಇದೀವೋ, ರಿವೈಸ್ಡ್ ಬಡ್ಜೆಟ್ ಏನ್ ಮಾಡಿ ಅದಕ್ಕಿಂತ ಜಾಸ್ತಿ ಕಟ್ತಾ ಇದ್ದಾರೆ. ಒಂದು ಕಾರಣ ಏನಂದ್ರೆ ಅವ್ರು ಸರ್ ಹೇಳ್ತಾ ಇದ್ದಾರೆ, ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರೇನೋ ಹೇಳ್ತಾ ಇದ್ರು, ನೀವು GST ಕಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು SMS ಬರುತ್ತೆ, ನೋಟಿಸ್ ಬರುತ್ತೆ, ಆ ತರ. ಅದೇ ತರ ಇನ್ಕಮ್ ಟ್ಯಾಕ್ಸ್ ಅಲ್ಲೂ ನಿಮ್ಗೆ ಗೊತ್ತಿರ್ಬೇಕು, ಇದ್ದಾಗ ನಿಮ್ಗೆ ಈಗ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿ ರಿಟರ್ನ್ ಫೈಲ್ ಮಾಡಿ, ಆ ತರ ದೇ ಆರ್ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾ ವೆರಿ ಎಫೆಕ್ಟಿವ್ಲಿ ಅಂಡ್ ಗುಡ್. ಇನ್ನೊಂದು ಏನಾಗತ್ತೆ ಮೇಡಮ್, ಈಗ GST ಅಂಡ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಕಸ್ಮಾತ್ ನೀವು ಕಟ್ಟಿಲ್ಲ ಅಂದ್ರೆ ಟೈಮ್ ಅಲ್ಲಿ ಕೆಲವು ನಿಮ್ಗೆ ವಿಲ್ ನಾಟ್ ಗೆಟ್ ಸರ್ಟನ್ ಬೆನಿಫಿಟ್ಸ್. ಲೈಕ್ ಮೇ ಬಿ ಈಗ 4-5 ತಿಂಗಳು ನೀವು GST ರಿಟರ್ನ್ ಫೈಲ್ ಮಾಡಿದ್ರೆ GST ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅವರು ಸಡನ್ ಆಗಿ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಪೆನಾಲ್ಟಿಗಳಿರುತ್ತೆ, ಆಲ್ಮೋಸ್ಟ್ 200% ಪೆನಾಲ್ಟಿನೂ ಇರುತ್ತೆ ಕೆಲವು ಡಿಫಾಲ್ಟ್ಗೆ. ಆದ್ರೆ ನಮ್ಮ ಮುನ್ಸಿಪಲ್ ಟ್ಯಾಕ್ಸ್ ಅಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ವೆರಿ ಸೀರಿಯಸ್ಲಿ. ನಾನು ಕೇಳೋದು ನಮ್ಮ ಸ್ಟೇಟ್ ಗವರ್ಮೆಂಟ್ ಏನಂದ್ರೆ, ದೇ ಹ್ಯಾವ್ ಟು ಟೇಕ್ ಒನ್ ಕಮಿಟಿ ಲೈಕ್ ಪ್ರೊಫೆಷನಲ್, ನಮ್ಮಂತವನ್ನೆಲ್ಲ ತಗೊಂಡು, ನಮ್ಮ ಪ್ರೊಫೆಷನಲ್ಸ್ ಎಲ್ಲ ತಗೊಂಡು, ದೇ ಹ್ಯಾವ್ ಟು ಸಿ ಹೌ ಟು ಕಲೆಕ್ಟ್ ದ ಮನಿ. ದಿಸ್ ಇಸ್ ನಾಟ್ ಈಗ ನಾನು ಕಟ್ತೀನಿ ನೀವು ಕಟ್ತೀರಾ ಇನ್ನೊಬ್ರು ಕಟ್ಟಿಲ್ಲ ಅಂದ್ರೆ ಅದು ಅನ್ಯಾಯ ಆಗ್ಬಿಡುತ್ತೆ, ಅದು ಸರಿ ಇಲ್ಲ. ಶ್ರೀನಿವಾಸ್ ಸರ್, ಒಂದು ಕ್ವಶನ್ ಇದೆ ನಂದೇ ಸ್ವಂತ ಅನುಭವ. ನಮ್ಮ ಆಡಿಟರ್ ಮಾಡೋ ಮಿಸ್ಟೇಕಿಂದ ನಾವು ಒಂದು 5-6 ತಿಂಗಳು GSTನ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಆಯ್ತಲ್ಲ. ನನಗೆ ಹತ್ತತ್ರ 1.5 ಲಕ್ಷ ತನಕ ನನ್ನ ಪೆನಾಲ್ಟಿ ಬಂತು. 1 to double ಥರ. ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿ ಸುಮಾರು ಒಂದು 60-70 ದಿನಕ್ಕೆ ನಾನು 2 ಲಕ್ಷ ತನಕ ದುಡ್ಡು ಕಟ್ಟಿದೆ ನಾನು. ಹೌದು ಸರ್, ಈಗ ಇವನ್ ROC ಅಷ್ಟೇ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಅಷ್ಟೇ. ಅಲ್ಲ, ಅದನ್ನೇ ನಾನು ಕೇಳ್ತಾ ಇರ್ತಾವ ಆರ್ಥಿಕ ತಜ್ಞರು, BBMPನಲ್ಲಿ ಯಾಕೆ ಸಡಿಲವಾಗಿದೆ, ಇದೇನು ವ್ಯವಸ್ಥೆ ಸಡಿಲವಾಗಿದೆಯಾ ಅಥವಾ ಕಲೆಕ್ಷನ್ ಮಾಡೋಕ್ಕೆ ಸಡಿಲವಾಗಿದೆಯಾ, ಏನು ವೆರಿ ಎಕ್ಸಾಕ್ಟ್ ಎಲ್ಲಿ ನೋಡಿ ಸರ್. ನಾನು ಟ್ಯಾಕ್ಸ್ ಅಲ್ಲಿ ವಿ ಶುಡ್ ಎಂಪ್ಲಾಯ್ ಸಮ್ ಪ್ರೊಫೆಷನಲ್ಸ್. ಈಗ ನಾನು ಆಕ್ಚುಲಿ BBMPಗೆ ಹೋದಾಗ ಒನ್ ಆಫ್ ಮೈ ಅವರ್ ಕೊಲೀಗ್ ವಾಸ್ ದೇರ್, ಚಾರ್ಟ್ ಅಕೌಂಟೆಂಟ್, ಶಿ ವಾಸ್ ದೇರ್ ಆಸ್ ಅನ್ ಅಕೌಂಟ್ಸ್ ಇನ್ಚಾರ್ಜ್. ಅವರು ಎಲ್ಲ ವರ್ಕ್ ಮಾಡ್ತಾ ಇದ್ರು. ಬಟ್ ಆಸ್ ಯು ಸೆಡ್, ಸಮ್ವೇರ್ ಡೌನ್ ದ ಲೈನ್ ಕರಪ್ಷನ್ ಇರುತ್ತೆ. ಬಟ್ ಅವ್ರಿಗೆ ಕರೆಕ್ಟ್ ಆಗಿ ಮ್ಯಾನ್ ಪವರ್ ಇರಬೇಕು ಇದನ್ನೆಲ್ಲ ಮಾಡ್ಬೇಕಂದ್ರೆ. ಈಗ ನಮ್ಗೆ ಎವ್ರಿ ಪರ್ಸನ್ ಇನ್ ಇಂಡಿಯಾ ಹ್ಯಾಸ್ ಗಾಟ್ ಅನ್ ಆಧಾರ್, ಬಟ್ ವೆದರ್ ಎವ್ರಿ property has got a number. How to identify a property? Now once we have to invest, and the government, ನಮ್ಮ leadership should work on all these things. ವರ್ಕ್ ಮಾಡಿ. ಈಗ ನನ್ನ ಸಜೆಷನ್ ಏನಂದ್ರೆ, ಈಗ ನಾವು ಒಂದು ಮನೆ ತಗೊಂಡ್ರೆ, ಮನೆ ತಗೊಳಕ್ ಹೋದಾಗ ಅಲ್ಲಿ ಏನ್ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿಲ್ಲ ಅದೆಲ್ಲ ಕಟ್ಸ್ಕೊಂಡ್ಬಿಡ್ತಾರೆ ಅವಾಗ. ಬಟ್ ಇಯರ್ ಆನ್ ಇಯರ್ ಅದಾಗಲ್ಲ. ಇಯರ್ ಆನ್ ಇಯರ್ ಅವ್ರು ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಬರ್ತಾ ಇಲ್ವೋ ತಲೆನೇ ಕೆಡ್ಸ್ಕೊಂತಾ ಇಲ್ಲ. ಫೈನ್ ಸರ್, ನಾನು ಮಾತಾಡ್ತೀನಿ ಪ್ರಕಾಶ್ ಸರ್. ಈಗ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಯಾವ ಹಂತದಲ್ಲಿ ಹೋಗ್ತಾ ಇದೆ ಅಂದರೆ, ಇಲ್ಲಿ ಟ್ಯಾಕ್ಸ್ ಕಟ್ಟಿರೋರ್ಗೂ ಕೂಡ ನೋಟಿಸ್ಗಳು ಬರ್ತಾ ಇದೆ ಅಂತ ಎಷ್ಟೋ ಜನ ಪಾಪ ಕಂಪ್ಲೇಂಟ್ ಮಾಡೋದು ಕಳೆದ ಈ ಒಂದು ಸ್ವಲ್ಪ ದಿನದ ಕೆಳಗಡೆ, ಆಯ್ತಾ. ಕಟ್ಟಿರೋರ್ಗೂ ನೋಟಿಸ್ ಬರ್ತಾ ಇದೆ. 40,000 ಇದು ಟ್ಯಾಕ್ಸ್ ನೀವು 1 ಲಕ್ಷ ಕಟ್ಟಿ ಅಂತ ಕೆಲವೊಂದು ಅಧಿಕಾರಿಗಳು ಅವ್ರಿಗೆ ತಾಕೀತು ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಸೀಲ್ ಮಾಡ್ತೀವಿ ಅಂತ ಏನ್ ಹೇಳಿ. ಅದು ನೋಟಿಸ್ಗಳು ಬಂದಿದ್ದು 2016 ಅರಿಯರ್ಸ್ ಅಂತ ಹೇಳ್ಬಿಟ್ಟು ಬಂದಿತ್ತು. ಅದನ್ನೇ ಇಟ್ಸ್ ಇರ್ರೆಲೆವೆಂಟ್. ಯಾಕಂದ್ರೆ 2016ನಲ್ಲಿ BBMP ಹತ್ರ ಡಾಟಾನೇ ಇಲ್ಲ. ನಾನು ಕೇಳಿದ್ರೆ ಡಾಟಾ ಇಲ್ಲ. ಅಲ್ಲಿ ಹೈಕು 2 ರಕ ಮಾಡಿದ್ರು. ಒಂದು ಝೋನಲ್ ಹೈಕು, ಒಂದು ಬ್ಲಾಕ್ ಪೀರಿಯಡ್ ಹೈಕು. 2 ಹೈಕ್ ಮಾಡಿದಾಗ ಕೆಲವು ಪ್ರಾಪರ್ಟಿಗಳಿಗೆ ಟ್ಯಾಕ್ಸ್ ಇನ್ಕ್ರೀಸ್ ಬಂದ್ಬಿಟ್ಟು ಮೋರ್ ದೆನ್ 100% ಆಯಿತು. ಅದನ್ನು ಏಪ್ರಿಲಲ್ಲಿ ನಾವೆಲ್ಲ ಫೈಟ್ ಮಾಡಿದ್ವಿ. ಏಪ್ರಿಲ್, ದಟ್ ಈಸ್ ಮಿಡ್ ಏಪ್ರಿಲ್, ಕರೆಕ್ಟ್ ಡೇಟ್ ನನಗೆ ಇದಿಲ್ಲ. ಯಾಕಂದರೆ ನಾನು 2008ಇಂದ ಇವರು ಗೈಡೆನ್ಸ್ ಬುಕ್ಕು 70 ಪೇಜು ಬುಕ್ ಕೊಡ್ತಾಯಿದ್ರು. ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿಬಿಟ್ಟು ಅದನ್ನು 2008ಇಂದ ನಾನು ಮಾಡ್ತಾಯಿದ್ದೀನಿ. ಸೊ ಅದ್ರ ಪ್ರಕಾರ 2016ನಲ್ಲಿ ಫಸ್ಟ್ ಏಪ್ರಿಲ್, ದಟ್ ಈಸ್ ಫಸ್ಟ್ ಹಾಫ್ ಏಪ್ರಿಲ್ ಆದಮೇಲೆ ಇವರು ಝೋನಲ್ ಕ್ಲಾಸಿಫಿಕೇಷನ್ನ ತೆಗೆದುಬಿಟ್ರು ಹೈಕೋ. ಸೊ ಅವಾಗ ಏನಾಯಿತು, ದ ಸೇಮ್ ದಿಸ್ ಒನ್ 2008 ಝೋನಲ್ ಕ್ಲಾಸಿಫಿಕೇಷನ್ ಮೇಲೇ ಅರ್ಧ ಏಪ್ರಿಲಿಂದ ಕಟ್ಟಿದವರೆಲ್ಲ ಕಟ್ಟಿರೋದು. ಇವ್ರದ್ದು ಯಾವತ್ತು ನೋಟಿಸ್ ಕೊಟ್ಟರು, ಏನು ಕೇಳಿದ್ರು ಅವ್ರ ಹತ್ರ ಇಲ್ಲ. ನಮ್ಮದು ಹಾರ್ಡ್ ಡಿಸ್ಕ್ ಫೇಲ್ ಆಗಿತ್ತು. ಆದರೆ ಐ ಶುಡ್ ಥ್ಯಾಂಕ್ ಇಮೇಲ್ ಸರ್ವಿಸ್ ಪ್ರೊವೈಡರ್ಸ್. 2016 ನನ್ನ ಮೈಲೆಲ್ಲ ಸಿಕ್ತು. ಅದು ತೊಗೊಂಡು ನಾನಿವಾಗ ಫೈಟ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. BBMP ಭಾಳ ಬೆಂತೆಡ್ತಿದ್ದಾರೆ ಮತ್ತು BBMP ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಏನಂತಂದರೆ, ಎಷ್ಟು ಲಕ್ಷ ಪಾಪ್ಯುಲೇಟೆಡ್ ಏರಿಯಾ BBMP, ಎಷ್ಟು ಬಿಲ್ಡಿಂಗ್ಗಳಿವೆ. ಉದಾಹರಣೆಗೆ ಕೆಲವು ರಿಮೋಟ್ ಏರಿಯಾದಲ್ಲಿ BBMP ಕಟ್ಕೋತಾ ಇದ್ದಾರೆ. ಬೆಂಗಳೂರಿಗೆ ಸರಹದ್ದು ಸೇರ್ಕೊಂಡಿರ್ತಾರೆ, ಬೇರೆ ಬೇರೆ ಅಟ್ಯಾಚ್ ಟು ಬೆಂಗಳೂರು.
ನನಗೆ ನಮ್ಮ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಅರ್ಥಕರ್ನರು ಏನಂತಂದರೆ ಆ ಕ್ರೆಡಿಬಿಲಿಟಿ ಮತ್ತು ಅಕೌಂಟಬಿಲಿಟಿ ಇಲ್ಲವೇ ಇಲ್ಲ. ಯಾವ ಮನೆ ಎಲ್ಲಿ ಕಟ್ತಿದ್ದಾರೆ, ಹೌ ದೇ ಆರ್ ಮಾನಿಟ್ರಿಂಗ್ ಇಟ್. ಈಗ ಅಸೋಸಿಯೇಷನ್ನಲ್ಲಿ ಇವರು ಏನು ಪದಾಧಿಕಾರಿಗಳಾಗಿದ್ದಾರೆ ಅಸೋಸಿಯೇಷನ್ಸ್ ಬಗ್ಗೆ ಒಪ್ಕೊಳ್ಳೋಣ, ಮೇ ಬಿ ದೇ ಆರ್ ವಿತ್ ಇಂಟಿಗ್ರಿಟಿ, ಸೊ ದೇ ಆರ್ ಪೇಯಿಂಗ್ ಟ್ಯಾಕ್ಸ್ ವಗೇರ ವಗೇರ. 1700 ಅಸೋಸಿಯೇಷನ್ ಇದೆ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರೊಳಗೆ, ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಬಂದಿರೋ ಮಾಹಿತಿ. ಅಷ್ಟು ಅಸೋಸಿಯೇಷನ್ಗಳು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರಾ? ಸಿಂಪಲ್ ಕ್ವಶನ್ನು. ಅವ್ರಿಗೆ ಬೇರೆ ಬೇರೆ ಅವ್ರಿಗೆ ಸ್ಯಾನಿಟರಿ ಕನೆಕ್ಷನ್ ಬೇಕು, ಪ್ಲ್ಯಾಂಟ್ಗಳು ಬೇಕು, ಏನೋ ಪ್ಲ್ಯಾಂಟ್ಸ್ಗಳೆಲ್ಲ ಎಲ್ಲ ಅನುಕೂಲಗಳು ಬೇಕು. ಟ್ಯಾಕ್ಸ್ ವಿಷಯ ಬಂದಾಗ ಯಾಕೆ ಆ ಪಾಪಿಗಳು ಟ್ಯಾಕ್ಸ್ ಕಟ್ಟೋಕ್ಕೇನು ಪ್ರಾಬ್ಲಮ್? ಆ ಜಾಗದಲ್ಲಿ ವಾಸ ಮಾಡ್ತಾರೆ, ಎಲ್ಲ ಅನುಕೂಲಗಳಿದೆ, ಪಾರ್ಕಿಂಗ್ ಝೋನ್ ಇದೆ, ಎಲ್ಲವೂ ಇದೆ. ಟ್ಯಾಕ್ಸ್ ಕಟ್ಟಕ್ಕೆ ಪಾಪಿ ಟ್ಯಾಕ್ಸ್ ಕಟ್ಟಕ್ಕೆ BBMP ತಮಟೆ ಹೊಡಿಬೇಕಾ? BBMP ಅವರು ಗಲಾಟೆ ಮಾಡಬೇಕಾ? ಈಗ ಹೆಂಗೆ ನಾವು ಇನ್ಕಮ್ ಟ್ಯಾಕ್ಸನ್ನು ಆಡಿಟ್ ಹತ್ರ ಓಡೋಗ್ತೀವಿ, ಹಣ ಯಾವತ್ತಿಗೆ ಇಲ್ಲ ನನಗೆ ಕಾಲು ತೋರಿಸುವಂತೀವಿ ನಾವು, ಯಾಕೆಂತಂದರೆ ಅಟ್ಯಾಚ್ಮೆಂಟ್ ಅದು ನಮ್ಮ ಇಡೀ ಆರ್ಥಿಕ ಬದುಕೆ ಹಾಳು ಮಾಡಿಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ IT ಮತ್ತು EDಗಳು. BBM ನಗರ ಎಲ್ಲಿ ವಾಸ ಮಾಡ್ತಿದ್ವಿ ಆ ಜಾಗಕ್ಕೆ, ಆ ಒಂದು ಪುಣ್ಯಭೂಮಿಗೆ ನಾವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದರೆ ಅದು ನಮ್ಮ ಬದುಕಿನ ಅರ್ಥ ಏನಿದೆ? ಏನು ಸರ್ ಹೇಳ್ತೀರಾ? ಇಲ್ಲ ಐ ವಾಂಟ್ ಟು ಕರೆಕ್ಟ್ ಯು. ಅಪಾರ್ಟ್ಮೆಂಟ್ಸಲ್ಲಿ ಕೆಲವು ಅಪಾರ್ಟ್ಮೆಂಟ್ ಅವರು ಟ್ಯಾಕ್ಸ್ ಕಟ್ಟದೇ ಇರೋ ಕಾರಣ ಅಪಾರ್ಟ್ಮೆಂಟ್ಸ್ಗೆ ಲ್ಯಾಂಡ್ ಬಂದುಬಿಟ್ಟು ದಟ್ ಈಸ್ ಐದರ್ ದಿ ಡೆವಲಪರ್ ಆರ್ ದಿ ಓನರ್ ಅವ್ರ ಹೆಸರಲ್ಲೇ ಇದೆ, ಲ್ಯಾಂಡ್ ಬಂದುಬಿಟ್ಟು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಅದು ಯಾರು ತಪ್ಪು ಸರ್? ಅದು ಯಾರು ತಪ್ಪು ಸರ್? ಅದು ಸರ್ಕಾರದ ತಪ್ಪು No. ಅಲ್ಲ, ಸರ್ಕಾರದ ತಪ್ಪು. ಆ ಇದರಿಂದ ಒಂದು ನಿಮಿಷ, ಕೆಲವು ಫ್ಲಾಟ್ ಅವರು ಕಟ್ತಾ ಇಲ್ಲ, ಅದು ಗೊತ್ತಿರೋದು, ಅದು ಫೈಟ್ ಆಗ್ತಾನೆ ಇದೆ ಥ್ರೂ ರೇರಾ ಎವ್ರಿಥಿಂಗ್. ಸೊ ದಟ್ ಇಸ್ ಎ ಸಪರೇಟ್ ಚಾಪ್ಟರ್. ಅಲ್ಲ ಸರ್, ಮೇಡಮ್ 40% ಪೀಪಲ್ ಆರ್ ನಾಟ್ ಪೇಯಿಂಗ್ ಟ್ಯಾಕ್ಸ್. ಡೆವಲಪರ್ಸ್ ಬಿಲ್ಡರ್ಸ್ 40% ಜನ ಕಟ್ತಾ ಇಲ್ಲ. ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾ ಇರೋರು ಅಥವಾ ಟ್ಯಾಕ್ಸ್ ಬಿಲ್ಡರ್ಸ್ ಆಗಿರ್ಬೋದು, ಎಲ್ಲ ಪ್ರಭಾವಿಗಳೇ ಸರ್. ಹಾಗಾಗಿ ಅವ್ರಿಗೊಂದು ಲಿಬರಲೈಸೇಷನ್ ಸಿಗ್ತಾ ಇದೆ, ಸ್ಟ್ರಿಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಸಮಸ್ಯೆನ ಸಾಲ್ವ್ ಮಾಡ್ಬೋದಲ್ಲ. ಓಕೆ ಸರ್, ನಾನು ಮಾಡಬೇಕು. ವೀರಣ್ಣ ಅವ್ರು, ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಆಯ್ತು, ಸಮಸ್ಯೆ ಏನಿದೆ ಅಂತಾನೂ ಗೊತ್ತಿದೆ, ಯಾಕೆ ಕಟ್ತಾ ಇಲ್ಲ ಅನ್ನೋದು ಗೊತ್ತಿದೆ. ಬಟ್ ಆದರೆ ಇದನ್ನ ಕರೆಕ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಇನ್ನೊಂದಷ್ಟು ಪವರ್ಫುಲ್ ಆಗಬೇಕು. ಇವರು ಪವರ್ಫುಲ್ ಆಗಬೇಕು ಅಂತಂದರೆ ಇಲ್ಲಿರೋ ರಾಜಕಾರಣಿಗಳು ಲಿಬರಲ್ ಆಗಬೇಕು. ಒಂದು ಕಡೆ ನೋಟಿಸ್ ಕೊಟ್ಟಿದ ತಕ್ಷಣ, ಒಂದು ಕಡೆ ರೇಡ್ ಮಾಡಿದ ತಕ್ಷಣ ಅಲ್ಲೊಂದು ಫೋನ್ ಬರುತ್ತೆ, ಆಯಿತಾ ಬಿಡಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, OTSಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಇನ್ನೊಂದು ವರ್ಷ ಕೊಡಿ, ಇನ್ನೊಂದು 6 ತಿಂಗಳು ಕೊಡಿ. 10 ವರ್ಷದಿಂದ ಟ್ಯಾಕ್ಸನ್ನು ಉಳಿಸ್ಕೊಂಡು ಬಂದಂತಹ ಎಷ್ಟೋ ಜನ ಇದ್ದಾರೆ. ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಒಂದು ಸ್ಟ್ರಿಕ್ಟ್ ಆಕ್ಷನ್ ಅಂದರೆ ಯಾವ ರೀತಿ ಪ್ಲಾನ್ ಮಾಡ್ಬೋದು ಸರ್ಕಾರ? ಮೇಡಮ್, ಈಗ BBMP ಇದರಲ್ಲಿ 225 ವಾರ್ಡ್ಗಳಿದೆ. ಅಂದರೆ ಆ ವಾರ್ಡ್ ಕಚೇರಿಗಳು ಇನ್ನೂ ಹೊಸದಾಗಿ ಏನು ವಾರ್ಡ್ ಮೊದಲು 198 ಇತ್ತು, ಈಗ 225 ಆಗಿದೆ. ಹೊಸ ವಾರ್ಡ್ಗಳಲ್ಲಿ ವಾರ್ಡ್ ಕಚೇರಿಗಳೇ ಆಗಿಲ್ಲ. ಫಸ್ಟ್ ಇನ್ನು ಕಚೇರಿಗಳು ಹಾಕಬೇಕು, ಮತ್ತು ಸಿಬ್ಬಂದಿ ಕೊರತೆ ಎಲ್ಲಿದೆ, ಸಿಬ್ಬಂದಿಗಳು ಹಾಕಬೇಕು. ಆಮೇಲೆ ಇನ್ನೊಂದು, ನಾನು ಕಳೆದ ಬಾರಿ ನಮ್ಮ ARO ಆಫೀಸ್ಗೆ ಹೋದಾಗ ಅಲ್ಲಿ ನೋಡಿದೆ ನಾನು, ಅಲ್ಲಿ ಏನಾಗಿದ್ರು, ಒಂದು ಸುಸ್ತಿದಾರರ ಪಟ್ಟಿ ಹಾಕಿ ಡೋರ್ ಹಿಂದೆಗಡೆ ಇಟ್ಟಿದ್ರು. ನಾನು ಅವ್ರಿಗೆ AROಗೆ ಸಹಾಯಕ ಕಂದಾಯಾಧಿಕಾರಿಗೆ ಕೇಳಿದೆ, ಏನು ಸರ್ ಯಾಕೆ ಈ ರೀತಿ ಇಟ್ಟಿದ್ದೀರಾ? ಸರ್ ಹೊರಗಡೆ ಇಡಬೇಕು, ಬಟ್ ದೊಡ್ಡವ್ರ ಹೆಸರುಗಳಿದೆ ಅದರಲ್ಲಿ, ಅದಕ್ಕೆ ಅಲ್ಲಿ ಇಟ್ಟಿದ್ದೀವಿ. ನಾನು ಹೇಳಿದೆ, ನಾನು ಫೋಟೋ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅವತ್ತು ಅದನ್ನು. ನೆಕ್ಸ್ಟ್ ಡೇ ಎಲ್ಲ ಹೋಗಿ ಪೇಮೆಂಟ್ ಮಾಡಿದ್ದಾರೆ. ಅಂದರೆ ಆ ವಾರ್ಡ್ ಮಟ್ಟದಲ್ಲಿ ಏನಾಗಬೇಕು, ಸುಸ್ತಿದಾರರು ಯಾರಿದ್ದಾರೆ ಅವರ ಪಟ್ಟಿ ಹಾಕ್ಬೇಕಲ್ಲಿ, ಎಷ್ಟು ವರ್ಷದಿಂದ ಕಟ್ಟಿಲ್ಲ, ಆ ರೀತಿ ಅಲ್ಲ. ಇಲ್ಲ ಅಲ್ಲಿ ಕಾರ್ಪೊರೇಟರ್ದೇ ಫಸ್ಟ್ ಹೆಸರು ಜನಪ್ರತಿನಿಧಿದು ಇತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈಗಿನ ಸರ್ಕಾರದ ಪ್ರಭಾವಿ ಮಂತ್ರಿಯ ಒಂದು ಏನು ಇದಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಅದ್ರದ್ದು ಕೂಡ ಅಡ್ಜಸ್ಟ್ಮೆಂಟ್ ಅಂತೆ. ಅಂದ್ರೆ ಅಳತೆ ಏನಿದೆ ಅಷ್ಟು ಅಳತೆಗೆ ತೆರಿಗೆ ಕಟ್ತಾ ಇಲ್ವಂತೆ, ಎಷ್ಟೋ ವರ್ಷದ್ದು ತೆರಿಗೆ ಕಟ್ಟಿಲ್ವಂತೆ. ಈ ರೀತಿ ಎಲ್ಲ ಇದೆ. ಫಸ್ಟ್ ನಮ್ಮಲ್ಲಿ ಪಾರದರ್ಶಕತೆ ಬರ್ಬೇಕು. ಆಮೇಲೆ BBMP ವೆಬ್ಸೈಟ್ ಅಂದ್ರೆ ಈಗ ಏನು ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ನಾನು ಆನ್ಲೈನ್ ಥ್ರೂ ಪೇಮೆಂಟ್ ಮಾಡ್ತಾ ಇದ್ದೀನಿ, ಅದು ಸರಿ ಇದೆ. ಆದರೆ ಕೆಲವೊಂದು ಮಾಹಿತಿಗಳು BBMP ವೆಬ್ಸೈಟಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಡೇ ಟು ಡೇ. ಇನ್ನು ತೆಗೆದು ನೋಡಿ, ಕಳೆದ ವರ್ಷದ ಮಾಹಿತಿಗಳೇ ಇಲ್ಲ ಇನ್ನೂ ಸರಿಯಾಗಿ. ಈ ರೀತಿ ಇದೆ. BBMP ಕೂಡ ಅದು ಇಂಥ ಯುಗದಲ್ಲಿ ಬೆಂಗಳೂರು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಿಲಿಯನರ್ಗಳು ಇರುವಂಥ ಜಾಗ ಬೆಂಗಳೂರು. ಇಲ್ಲೇನೆ ಒಂದು ಸ್ಥಳೀಯ ಆಡಳಿತ ಈ ರೀತಿ ಇದೆ ಅಂದರೆ ಭಾಳ ಕಷ್ಟಕರ. ಇದು ಫಸ್ಟ್ ಎಲೆಕ್ಷನ್ ಆಗಬೇಕು, ಜನಪ್ರತಿನಿಧಿಗಳು ಬರಬೇಕು, ಅಧಿಕಾರಿಗಳು ಕಂಟ್ರೋಲಲ್ಲಿ ಇರಬೇಕು. ಏನ್ ಮಾಡ್ತಾರೆ ಅವ್ರೇ, ನಮ್ಮನ್ನ ಹಿಡ್ಕೊಂಡು ಹೋಗ್ತಾರ, ಜೈಲಿಗೆ ಆಮೇಲೆ ಈಗ ನೋಡಿ 28 ಲಕ್ಷ ಆಸ್ತಿ ತೆರಿಗೆ ಸಂಗ್ರಹ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. 28 ಲಕ್ಷ ಆಸ್ತಿಗಳಿಂದ ಇನ್ನೂ ಸಾಕಷ್ಟು ಲಕ್ಷಾನುಗಟ್ಟಲೆ ಆಸ್ತಿಗಳು
ಆ ತೆರಿಗೆ ಮಿತಿ ಒಳಗಡೆನೆ ಬಂದಿಲ್ಲ. ಅಂದರೆ ಯಾರು ಕೂಡ 2000ನೇ ಇಸ್ವಿನಲ್ಲಿ ಇದು ಸ್ವಯಂ ಘೋಷಿತ ಆಸ್ತಿ ಶುರುವಾಗಿತ್ತು. 24 ವರ್ಷ ಆಯ್ತಾ ಬಂತು, ಇನ್ನೂ ಸಾಕಷ್ಟು ಆಸ್ತಿಗಳು ಆ ಬ್ರಾಕೆಟಿಗೆ ಬಂದಿಲ್ಲ. ಇವ್ರೇನು ಮಾಡಬೇಕು, ಅದನ್ನ ಬರೋ ರೀತಿ ಇಲ್ಲ ಅಂದರೆ, ಯಾಕಂದರೆ ಅಲ್ಲಿಂದನೂ ಶುರು ಮಾಡಿದ್ರೆ. ಈಗ BBMP ಅಂತ ಹೇಳಿದ್ರೆ 2007ರಿಂದ ಶುರು ಆಯಿತು BBMP. ಅದ್ರ ಪ್ರಕಾರ ಮಾಡೋದಕ್ಕೆ ಹೋದರೆ ಸುಮಾರು 16-17 ವರ್ಷದ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಕಟ್ಟೋದಕ್ಕೆ ಆಗಲ್ಲ, ಅವ್ರಿಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, BBMPನೂ ಕೂಡ ಒಂದು ಒಳ್ಳೆ ರೀತಿ ಈ ವರ್ಷದಿಂದ ಶುರು ಮಾಡಿ ಕಟ್ಟಿ ಈ ರೀತಿ ಮಾಡಿದ್ರೆ ಎಷ್ಟೋ ಆಸ್ತಿಗಳು ಆ ಮಿತಿಗೆ ಬಂದ್ರೆ ಮುಂದಿನ ವರ್ಷದಿಂದ ಆದ್ರೂ ಕೂಡ ಇನ್ನು ಹೆಚ್ಚಾಗುತ್ತೆ ಸಂಗ್ರಹ. ಇದನ್ನೆಲ್ಲ ಮಾಡಬೇಕಾಗುತ್ತೆ. ಕರೆಕ್ಟ್. ಶ್ರೀನಿವಾಸ್, ಅಂದ್ರೆ ಈಗ ಈ ರೆವೆನ್ಯೂ ಟ್ಯಾಕ್ಸ್ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ಬಟ್ ಇದನ್ನ ಟ್ಯಾಕ್ಸ್ ಕಟ್ಟದೆ ಉಳಿಸ್ಕೊಂಡ್ರೆ ಸಮಸ್ಯೆ ಆಗುತ್ತಲ್ವಾ? ಯಾವ ಕಾರಣಕ್ಕೆ 10 ವರ್ಷ 15 ವರ್ಷ 5 ವರ್ಷದಿಂದ ಸರ್ವೇ ಸಾಮಾನ್ಯವಾಗಿ ಉಳಿಸ್ಕೊಂಡಿರ್ತಾರೆ ನಿಮ್ ಪ್ರಕಾರ? ನೀವು ಈಗ ಆಲ್ರೆಡಿ ನೀವು ಕೂಡ ಅಂದ್ರೆ ಎಕನಾಮಿಸ್ಟ್ ಆಗಿರೋದ್ರಿಂದ ಹೇಳ್ತೀರಿ, ಏನ್ ಹೇಳ್ತೀರಿ? ಒಂದು ಮೇಡಮ್, ಯಾಕೆ ಉಳಿಸ್ಕೊಂತಾರೆ ಅಂದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ನಮ್ಗೆ ಮಾಡೋಣ ಯಾರು ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಇದ್ರಲ್ಲಿ ಕೆಲವರು ಉಳಿಸ್ಕೊತಾರೆ. ಕೆಲವರು ಯಾರು ಕಾರ್ಡ್ ಫೇರಿಂಗ್ ಇದ್ದಾರೋ ಇಮಿಡಿಯೇಟ್ ಆಗಿ ದೇ ವಿಲ್ ಪೇ ಅಂಡ್ ಕ್ಲೋಸ್ ದ ಥಿಂಗ್ಸ್. ನಾನು ನೋಡ್ತೀನಿ ಕೆಲವರೆಲ್ಲ ಏಪ್ರಿಲ್ 1ನೇ ವಾರದಲ್ಲಿ 2ನೇ ತಾರೀಕೆ ಬ್ಯಾಂಕ್ ಹೋಗಿ ಚಲನ್ ಮಾಡ್ಕೊಂಡಿದ್ದ ಸೀನಿಯರ್ ಸಿಟಿಸನ್ಸ್ ಬಂದು ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟೋದೆಲ್ಲ ವಿ ಹ್ಯಾವ್ ಸೀನ್. ಬಟ್ ನೀವ್ ಇಟ್ಟಿರೋಂಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ದೊಡ್ಡ ಇವ್ರು ಇರ್ಬೋದು, ಅವ್ರು ಕಟ್ಟೋದೇ ಇಲ್ಲ, ಬಂದಾಗ ನೋಡ್ಕೊಳ್ಳೋಣ. ಸರ್, ಬ್ಯಾಲೆನ್ಸ್ ಇರೋದೆಲ್ಲ ಅವ್ರದೇ ಬಹುತೇಕ. ಅಲ್ಲ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಿಸ್ಟರ್ ಶ್ರೀನಿವಾಸ್. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು DKS ಮೀಡಿಯಾನಲ್ಲೇ ಹೇಳಿದ್ದಾರೆ, ನಾನು ತಪ್ಪು ಮಾಹಿತಿ ಕೊಟ್ಟು ಟ್ಯಾಕ್ಸ್ ಕಡಿಮೆ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಪ್ರೆಸ್ ಮೀಟಲ್ಲೇ ರೈಸ್ ಮಾಡಿದ್ದೀನಿ. ಅವ್ರ ಪಕ್ಕದಲ್ಲೇ BBMP ಕಮಿಷನರ್ ಕೂತಿದ್ದಾರೆ. DKS ಮೇಲೆ ಏನಾದರೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅವ್ರ ಪ್ರಾಪರ್ಟಿ ಮೇಲೆ, ಅವರು ಮೀಡಿಯಾಗೆ ಕೊಟ್ಟ ಮೇಲೆ ಎಲ್ಲಿ ಮಾಡಿದ್ದಾರೆ. ಸೊ ಇದನ್ನೇ ನಾನು ಹೇಳ್ತಾ ಇರೋದು, BBMP ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು. ಮನೆ ಹತ್ರ ಹೋದ್ರ ಸರ್ ನೋಟಿಸ್ ಇಶ್ಯೂ ಮಾಡಬೇಕು. ಅವ್ರದ್ದು ಅರಿಯರ್ಸ್ ಹೋಗಕ್ಕಾಗಲ್ಲ ಮೇಡಮ್. ಈಗ ಗೇಟ್ ಒಳಗಡೆ ಹೋಗೋ ಕೆಲಸ ವಲಯ ಇದೆ, ಅವ್ರದ್ದು ಅರಿಯರ್ಸ್ ಏನಿದೆ ಕಲೆಕ್ಟ್ ಮಾಡಿ ಮೇಡಮ್ 8 ವಲಯ ಇದೆ. ಎಲ್ಲ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಬೇಕು. ಅವ್ರ ಮಾಡಿದ್ದೀವಿ. ಮಾತಾಡಿ ಸರ್, ಶ್ರೀನಿವಾಸ್ ಅವರು ಮುಗಿಸ್ಬಿಡಿ. ಹೇಳಿ ಸರ್. ಕೆಲವು ಈಗ ನಾವು ಒಂದು ಲೋನ್ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಆಗ್ಲಿ, ಇಲ್ಲ ಒಂದು ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಅದನ್ನೆಲ್ಲ ಕ್ರಿಸಿಲ್ ರೇಟಿಂಗ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಗೆ ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ನಾನು ಈಗ ಇದನ್ನೆಲ್ಲ ನಾವು ಅಂದ್ರೆ ಅದ್ರ ಟೆಕ್ನಾಲಜಿ ಈಗ ಎಷ್ಟೋ ಚೆನ್ನಾಗಿದೆ, ನಾನು ಇಲ್ಲ ಅಂತಲ್ಲ. ಈಗ ಹೋಗಿದ ತಕ್ಷಣ ನಾನು ನೀಟಾಗಿ ನನ್ನ ಮೊಬೈಲ್ ಅಲ್ಲೇ ನಾನೀಗ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಕೊಡ್ಬೋದು. ಈಗ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ಡೆವಲಪ್ ಮಾಡಿ, ಈಗ ಯಾರಾದ್ರೂ ಈಗ ಬಿಸ್ನೆಸ್ ಮಾಡ್ತಾ ಇರೋ ಇವರೆಲ್ಲ ಕಟ್ತಾ ಇಲ್ಲ ಅಂದ್ರೆ ಅದು ಕ್ರಿಸಿಲ್ ರೇಟಿಂಗ್ ನೆಗೆಟಿವ್ ಪಾಯಿಂಟ್ಸ್ ಬಂದ್ರೆ ಅವ್ರಿಗೆ ನಾಳೆ ಅವ್ರಿಗೆ ಬ್ಯಾಂಕ್ ಅಲ್ಲಿ ಅವ್ರಿಗೆ ಲೋನ್ ಸಿಗದೆ ಇರ್ಬೋದು. ಕರೆಕ್ಟ್. ಸೊ ಈ ತರದೆಲ್ಲ ನಾವು ಸ್ಟಾರ್ಟ್ ಮಾಡಿದ್ರೆ ಅವಾಗ ದೇರ್ ಮೇ ಬಿ ರೀಸನ್ಸ್ ವೇರ್ ಪೀಪಲ್ ಈಗ ಬ್ಯಾಂಕ್ ಲೋನ್ ಜೊತೆಗೆ ಇವನು ಅಟ್ಯಾಚ್ ಮಾಡಬೇಕು. ಅವಾಗ ಒಂದು ಭಯ ಬರುತ್ತೆ, ಇದು ಬ್ಯಾಲೆನ್ಸ್ ಏನ್ ತೆಗೆದಿದ್ದಾರೆ, ಸಿಬಿಲ್ ಇದು ಎಫೆಕ್ಟ್ ಆಗೋ ತರ ಇದ್ರೆ ಬಹುಶಃ ಯಾರು ಉಳಿಸ್ಕೊಳ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅಂತಿಮವಾಗಿ ಏನ್ ಹೇಳ್ತಾರೆ ಮೇಡಮ್? 8 ಕ್ಷೇತ್ರದಲ್ಲಿ ಎಸ್ ಸರ್, ಶ್ರೀನಿವಾಸ್ ಸರ್. ಓಕೆ, ಫೈನ್. 8 ಕ್ಷೇತ್ರ ಹತ್ತಿರ 200-300 ಕೋಟಿ ಬಾಕಿ ಇದೆ. ವಲಯ 1, ವಲಯ 2, ಮಾದೇಪುರ, ಹೊನ್ನಳ್ಳಿ, RR-ನಗರಗೆ. ಆಮೇಲೆ ಏನು VIP ಅಂತ ನಮ್ಮ ಸಾರ್ ಹೇಳಿದ್ರಲ್ಲ, VIP ಕೋಟಾ, ಅದೊಂದು 150-200 ಕೋಟಿ ಇದೆ. ಹಾಗಾದರೆ ಇದು ಎಲ್ಲ ಪೆಂಡಿಂಗ್ ಇಟ್ಕೊಂಡು ಬಂದಾಗ ಈಸಿ ಕನ್ಸರ್ನ್ಡ್ ವಲಯದ ಅಧಿಕಾರಿ, ವಲಯದ ಯಾರು DC ಯಾರಿದ್ದಾರೆ ಅವರು, ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಈಗ ಸಂಬಳ ಇಲ್ಲ, BBMP ಸಂಬಳ ಇಲ್ಲ, ಕೆಲಸಗಾರ ಸಂಬಳ ಕೊಡಬೇಕಾಗಲ್ಲ ಅಂತ ಹೇಳ್ತಲ್ಲ. ಇಷ್ಟು ಕಲೆಕ್ಟ್ ಮಾಡೋದಕ್ಕೆ ಅವ್ರು ಏನು ಸಮಸ್ಯೆ ಕಾಡ್ತಿದೆ ಅವರಿಗೆ. ಇನ್ನೊಂದು ಏನಂತಂದರೆ, ನಮ್ಮ ಸರ್ ಸ್ನೇಹಿತರು ಒಂದು ತುಂಬ ಚೆನ್ನಾಗಿ ಹೇಳಿದ್ರದು, ಯಾವಾಗ ನೀವು BBMPನಲ್ಲಿ ಟ್ಯಾಕ್ಸ್ ಡಿಫಾಲ್ಟರ್ ಆಗ್ತೀರಿ, ನೀವು ಡಿಫಾಲ್ಟರ್ ಆದಾಗ ಅದು ಒಂಥರ ಇನ್ಕಮ್ ಟ್ಯಾಕ್ಸು ಮತ್ತು ಇದಕ್ಕೆ CBLಗೆ ಅಟ್ಯಾಚ್ ಆಯಿತು ಅಂತಂದರೆ ಅದಕ್ಕೂ ಕಟ್ಟಬೇಕಾಗತ್ತೆ. ಅವಾಗ ಒಂದು ಕಡಿಮೆ CBL 700 ಒಳಗೆ ಬಂದರೆ CBL ನಿಮಗೆ 10 ರೂಪಾಯಿ ಸಾಲ ಸಿಗೋಲ್ಲ ನಮ್ಮ ಮುಸುಡಿಗಳಿಗೆ, ಆಯ್ತಲ್ಲ. ಇದೇನು ಅಟ್ಯಾಚ್ಮೆಂಟ್ ಏನಾದ್ರು ಆಯಿತು ಅಂತಂದರೆ ಡೆಫಿನೆಟಾಗಿ ಅದು ನಾನು ತುಂಬ ಇಷ್ಟ ಆಯಿತು. ಅದು ಇಸ್ ವೆರಿ ಗುಡ್ ಪಾಯಿಂಟ್ ಸರ್, ಶ್ರೀನಿವಾಸ್ ಸರ್, ಒಳ್ಳೆ ಪಾಯಿಂಟ್ ಅದು. ಸೊ CBL ಸ್ಕೋರ್ಗೆ ಅಟ್ಯಾಚ್ ಆಯಿತು ಅಂತಂದರೆ ವಂಡರ್ಫುಲ್ ಅದು. ಎಕ್ಸಾಕ್ಟ್ಲಿ. ಅಂತಿಮವಾಗಿ ಅಂದ್ರೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇಷ್ಟೊತ್ತು ಏನ್ ಮಾಡಬಾರ್ದಿತ್ತು ಅಂತ ನಾವು ಮಾತಾಡಿದ್ವಿ. ಅಟ್ಲೀಸ್ಟ್ ನಾಗರಿಕರ ಜವಾಬ್ದಾರಿ, ಅದ್ರ ಜೊತೆಗೆ ಅಧಿಕಾರಿಗಳ ಜವಾಬ್ದಾರಿ. ಅಂತಿಮವಾಗಿ ಅಧಿಕಾರಿಗಳ ಜವಾಬ್ದಾರಿ SAS ಮಾಡಿರೋದು ಕರೆಕ್ಟಾಗಿದೆಯಲ್ವ ಅಂತ ಚೆಕ್ ಮಾಡಬೇಕಾಗಿರೋದು. ಅದನ್ನು ಮಾಡೋದು ಬಿಟ್ಟು ಆ ಥರ ತಪ್ಪಿರೋ ಕಡೆ ಅವ್ರೇನಿದೆಯೋ ಅವ್ರ ಪ್ಯಾಕೆಟ್ಗೆ ಹಾಕ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಅದು ಒಂದು. ಎರಡನೇದು, ಸಿಬಿಲ್ಗೆ ಇನ್ಕ್ಲೂಡ್ ಮಾಡಬೇಕು ಅಂತ ಶ್ರೀನಿವಾಸ್ ಅವರು ಹೇಳಿದ್ರು, ಒಪ್ಕೊಳ್ತೀರಿ. ಬಟ್ ಇಲ್ಲಿ ಇಂಡಿವಿಜುವಲ್ ಪ್ರಾಪರ್ಟಿ ಓನರ್ಸು ಯಾರೂ
ಡಿಫಾಲ್ಟರ್ಸ್ ಅಲ್ಲ. ಡಿಫಾಲ್ಟರ್ಸ್ ಇರೋದೇ ಎಲ್ಲ ದೊಡ್ಡ ಆರ್ಗನೈಸೇಷನ್ಸು, ಅದು ಸಿಬಿಲ್ಗೆ ಬರೋದೇ ಇಲ್ಲ. ಸೊ ಸಿಬಿಲಲ್ಲಿ ಸೇರಿಸಿದ್ರು ಸಹ ಅವ್ರಿಗೂ ಬರುತ್ತೆ ಸರ್. ಅಲ್ಲ ಅವ್ರಿಗೂ ಬರುತ್ತೆ. ಒಂದು ನಿಮಿಷ, ಎಫೆಕ್ಟು ಭಾರಿ ಕಡಿಮೆ ಇರುತ್ತೆ. ಅವ್ರು ಹೇಳಿದ್ದು ಒಪ್ಕೊಳ್ತೀನಿ. ಮೇಯ್ನಾಗಿ ಬೇಕಾಗಿರೋದು ಅದು ನಾನು ಆವಾಗಲೇ ಹೇಳಿದ್ನಲ್ವ, ಸೊ ಡೆಪ್ಟಿ ಚೀಫ್ ಮಿನಿಸ್ಟರ್ದೇ ಕೇಸ್ ಇವರು ಏನೂ ಮಾಡಿಲ್ಲ. ಇನ್ನು ಪಬ್ಲಿಕ್ ಏನು ಮಾಡ್ತಾರೆ ಇರೋ ಕಾನೂನು ಪ್ರಕಾರ ಸರ್ ಪಬ್ಲಿಕ್ ಮಾಡ್ತಾರೆ ಸರ್. ನಿಮಗೆ ನಾನು ಅದೇ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಇಲ್ಲ, ನೋಟಿಸ್ ಅಲ್ಲಿಗೂ ಬರ್ತಾ ಇಲ್ಲ. ದೊಡ್ಡವರಿಗೆ ನೋಟಿಸ್ಗಳು ಹೋದ್ರು ಅವ್ರೇನು ಅದಕ್ಕೆ ಕಿಮ್ಮತ್ತು ಕೊಡಲ್ಲ, ಕ್ಯಾರೆ ಸೇರಿಸಲ್ಲ. ಅದು ಏನಾಗ್ತಾ ಇದೆ ಅಂತಂದ್ರೆ, ದೊಡ್ಡ ಆರ್ಗನೈಸೇಷನ್ಸ್ ಅಲ್ಲಿ ಜನ ಬಂದ್ಬಿಟ್ಟು ಅಫಿಷಿಯಲ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಒಬ್ಬ ಪ್ರೆಸಿಡೆಂಟ್, ನಾಳೆ ಇನ್ನೊಬ್ಬ. ಒಂದು ನಿಮಿಷ. ಎರಡನೇದು ಕಾನೂನಲ್ಲಿ ಅದಕ್ಕೆ ಕೆಲವು ಲೂಪ್ ಹೋಲ್ಸ್ ಇದೆ. ಇವ್ರು ನೋಟಿಸ್ ಕಳಿಸಿದ್ರು ಆ ನೋಟಿಸ್ನ ಪೆಂಡಿಂಗ್ ಇಡೋದಕ್ಕೆ ಕಾನೂನು ರೀತಿಯಲ್ಲಿ ಇದೆ ಅವಕಾಶ. ಅಂತಿಮವಾಗಿ ವೀರಣ್ಣ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೇಡಮ್, ಖಂಡಿತವಾಗ್ಲೂ ಪಾರದರ್ಶಕತೆ ಬರಬೇಕು. ಆಮೇಲೆ ಈಗ ಎರಡಿದೆ, ಎ ಖಾತಾ ಮತ್ತು ಬಿ ಖಾತಾ ಅಂತ ಇದೆ BBMPಯಲ್ಲಿ. ಖಂಡಿತ ಎಷ್ಟೋ ಪ್ರಾಪರ್ಟಿಗಳಿಗೆ ಖಾತಾನೇ ಇಲ್ಲ. ಇದಕ್ಕೆಲ್ಲ ಖಾತಾ ಮಾಡಿಕೊಡ್ಬೇಕು, ಅಕ್ರಮ ಸಕ್ರಮಗಳು ಆಗಬೇಕು, ಆದಾಯನ ಹೆಚ್ಚು ಬರೋ ಥರ ಮಾಡಿಕೊಂಡು ಮೂಲ ಸೌಕರ್ಯಗಳನ್ನ ಬೆಂಗಳೂರು ನಾಗರಿಕರಿಗೆ ಉತ್ತಮ ರೀತಿಯಲ್ಲಿ ಕೊಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಳ್ತೀನಿ. ಶ್ರೀನಿವಾಸ್ ಸರ್, ಕ್ವಿಕ್ ಆಗಿ ಒಂದು 10 ಸೆಕೆಂಡಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ಏನಿಲ್ಲ ಮೇಡಮ್, ನಮ್ಮ ಅಧಿಕಾರಿಗಳು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕು. ಈಗ ನಾವು BTS ಅಲ್ಲಿ ಮೊದಲು ಇದು ಕಡಿಮೆ ಆದಾಗ ದೇ ಗೇವ್ ಒನ್ ಥಿಂಗ್, ಏನೋ ಸ್ಯಾಲರಿ ಜೊತೆ ವಾಟ್ ಎವರ್ ದ ಕಲೆಕ್ಷನ್ಸ್ ಮೇಲೆ ಒಂದ್ ಸ್ವಲ್ಪ ಕಮಿಷನ್ ಅಂತ, ಇನ್ಸೆಂಟಿವ್ ಅಂತ, ಆತರ ಏನಾದ್ರು ಒಂದು ಸ್ಕೀಮ್ ತಂದ್ರೆ ಸೊ ದಟ್ ಇವನ್ ಆಫೀಸರ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಡೂ ದಟ್ ಮೋರ್ ಕಲೆಕ್ಷನ್ಸ್. ಕಲೆಕ್ಷನ್ಸ್ ಮೇಲೆ ಸ್ವಲ್ಪ ಇನ್ಸೆಂಟಿವ್ಸ್ ಕೊಟ್ರೆ ದೇ ವಿಲ್ ಆಲ್ಸೋ ಶೋ ಸಮ್ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ನಾವೇನೋ ಮಾತಾಡ್ತೀವಿ ಇಲ್ಲಿ ಕುತ್ಕೊಂಡು, ಆದ್ರೆ ಬದ್ಧತೆ ಬೇಕಾಗುತ್ತೆ ಅಧಿಕಾರಿಗಳಿಗೂ ಕೂಡ. ಅವ್ರು ಯಾರೇ ಆಗಿರ್ಲಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅನ್ನೋದು ಇರಬೇಕಾಗತ್ತೆ. ಇವರು ಶ್ರೀಮಂತರ, ರಾಜಕಾರಣಿಗಳ, ಸಚಿವರ, ಶಾಸಕರ, ಕಾರ್ಪೊರೇಟರ್ಗಳ ಅಂತ ನೋಡ್ಕೊಂಡು ಕುತ್ಕೊಂಡ್ರೆ ಈಗ 50% ಆಗಿಲ್ಲ, ಮುಂದಿನ ವರ್ಷ ಇದಕ್ಕಿಂತ ಕಡಿಮೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ದುಡ್ಡು ಕೊಟ್ಟು ನಾವು ಟ್ಯಾಕ್ಸ್ ಕಟ್ತೀವಿ, ತೆರಿಗೆ ಕಟ್ತೀವಿ ಅಂತಾನೆ ಇಷ್ಟು ಧೈರ್ಯದಿಂದ ಪ್ರಶ್ನೆ ಮಾಡ್ತೀವಿ. ಆದ್ರೆ ತೆರಿಗೆನೇ ಕಟ್ಟಲಿಲ್ಲ ಅಂದ್ರೆ ನಾಳೆ ಪ್ರಶ್ನೆ ಮಾಡೋದಕ್ಕೂ ಆಗಲ್ಲ. ಸೌಲಭ್ಯಗಳನ್ನು ಕೊಡದೇ ಇದ್ದಾಗ ಮತ್ತೆ ನಮ್ಮ ಮೇಲೇನೆ ಗೋಬೆ ಕೂರಿಸುವಂತಹ ಪ್ರಯತ್ನಗಳಾಗತ್ತೆ. ಸೊ ಹಾಗಾಗಿ ಯಾರ್ಯಾರು 5 ವರ್ಷ 10 ವರ್ಷ ಅಥವಾ ಟ್ಯಾಕ್ಸ್ ಅನ್ನು ಹಾಗೆ ನಿಲ್ಸ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ 1 ದಿನ 2 ದಿನ ಸೀಸ್ ಮಾಡ್ದಂಗೆ ಮಾಡಿ ನೆಪ ಮಾತ್ರಕ್ಕೆ ಮತ್ತೆ ಆಮೇಲೆ ಓಪನ್ ಮಾಡಿ ಬರೋದಲ್ಲ. ಅವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಬೇಕು. 1 ಬಾರಿ 2 ಬಾರಿ 3 ಬಾರಿ ನೋಟಿಸಿಗೆ ಮುಗಿದು ಹೋಗಬೇಕು, 4ನೇ ಬಾರಿ ಅಲ್ಲಿ ಸೀಸೇ ಆಗಬೇಕು, ಅರೆಸ್ಟ್ ಆಗಬೇಕು, ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ಮೂಲಕ ಒಂದಷ್ಟು ಕಾನೂನುಗಳನ್ನು ಬಿಗಿ ಮಾಡಬೇಕು. ಅಂದಾಗ ಮಾತ್ರ ನಿರೀಕ್ಷಿತ ಟ್ಯಾಕ್ಸ್ ಬಂದೇ ಬರುತ್ತೆ, ಬೆಂಗಳೂರಿನ ಅಭಿವೃದ್ಧಿಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.